नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओಂ तत्सत् ಹರಿ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 18ನೇ ಅಧ್ಯಾಯದ ಶ್ಲೋಕ 34 ಹಾಗೂ 35 ಅಧ್ಯಯನ ಮಾಡ್ತಿದ್ದೀರಿ. ಶ್ಲೋಕದ ಅನುವಾದ ಹೀಗಿದೆ: ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಹರೇ ಕೃಷ್ಣ. ನಿಮಗೆ ಸಂಕಲ್ಪದ ವಿಷಯವಾಗಿ ಇಲ್ಲಿ ಚರ್ಚೆ ಆಗ್ತಿರುವಂಥದ್ದು. ತ್ರಿಗುಣಗಳ ಆಧಾರಿತವಾಗಿ ನಿನ್ನೆ ಪ್ರಭುಜಿಯವರು ಕ್ಲಾಸ್ ಮಾಡಿದ್ರು ನೋಡಿ. ಪ್ರಕೃತಿಯ ತ್ರಿಗುಣಗಳು ಎಲ್ಲವನ್ನ ತ್ರಿಗುಣಗಳ ಒಂದು ಹಿನ್ನೆಲೆಯಲ್ಲಿ ನೋಡುವಂಥದ್ದು. ಈ ತ್ರಿಗುಣಗಳು ಹೇಗೆ ನಮ್ಮನ್ನ ಆಡಿಸ್ತಿದವೆ, ಹೇಗೆ ಇಡೀ ಜಗತ್ತು ನಡೀತಿದೆ ತ್ರಿಗುಣಗಳ ಪ್ರಭಾವವಾಗಿ ಅನ್ನುವಂಥದ್ದು ವಿಶೇಷ. ಈ ಒಂದೊಂದು ತ್ರಿಗುಣಗಳಿಗೂ ಕೂಡ ನೋಡಿ, ಅದಕ್ಕೆ ಅವತಾರ ಅಧಿಪತಿಗಳು ಕೂಡ ಇದ್ದಾರೆ. ಸತ್ವಗುಣಕ್ಕೆ ವಿಷ್ಣು, ರಜೋಗುಣಕ್ಕೆ ಬ್ರಹ್ಮದೇವ, ಹಾಗೆ ತಮೋ ಗುಣದ ಅಧಿಪತಿ ನಿಯಂತ್ರಿಸುವವನು ಭಗವಾನ್ ಶಿವ. ನೋಡಿ, ಹಿಂಗೆ ಇವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಭೌತಿಕ ಪ್ರಪಂಚ ಅಂದ್ರೆ ತ್ರಿಗುಣಗಳ ನಿಯಂತ್ರಣ ಅಂತ ನೋಡ. ಅಂಥದ್ರಲ್ಲಿ ನಾವು ಬೇರೆ ಬೇರೆ ಇಷ್ಟು ದಿನಗಳು ಬೇರೆ ಬೇರೆಗಳನ್ನ 14ನೇ ಅಧ್ಯಾಯದಲ್ಲಂತೂ ಇಡೀ ಅಧ್ಯಾಯ ಅದೇ ವಿಷಯ. ಈಗ 18ನೇ ಅಧ್ಯಾಯಕ್ಕೆ ಬಂದಾಗ ಅದೇ ಮುಂದುವರೆದ ಭಾಗ. ಕರ್ತು ಕರ್ಮ ಏನೆಲ್ಲನೂ ಇದೆಯೋ ಎಲ್ಲವನ್ನ ತ್ರಿಗುಣಗಳ ಆಧಾರಿತವಾಗಿ ನೋಡುದು. ಈಗ ಸಂಕಲ್ಪದ ಬಗ್ಗೆ ನಾವು ಯೋಚನೆ ಚರ್ಚೆ ಮಾಡ್ತೀವಿ. ಅಂಥದ್ರಲ್ಲಿ ನಿನ್ನೆ ದಿನ ನಾವು ಸಾತ್ವಿಕ ಗುಣದಲ್ಲಿ ಸಂಕಲ್ಪ ಅನ್ನೋ ವಿಚಾರವಾಗಿ ನೋಡಿ ಚರ್ಚೆ ಮಾಡಿದ್ವಿ. ಏನೇನೆಲ್ಲ ತಿಳ್ಕೊಂಡ್ವಿ, ಏನೇನೆಲ್ಲ ಯಾಕಂದ್ರೆ ಏನಾದ್ರು ಜ್ಞಾಪಕ ಇದೆಯಾ? ಯಾರಿಗೆ ಏನು ಜ್ಞಾಪಕ ಇಲ್ವಾ? ಹರೇ ಕೃಷ್ಣ ಪ್ರಭುಜಿ. ನಾವು ತೆಗೆದುಕೊಳ್ಳುವ ಸಂಕಲ್ಪ ಅದು ಭಗವಂತ ಕೃಷ್ಣನ ಜೊತೆ ಅದು ಜೋಡಿಸಿಕೊಂಡಿರ್ಬೇಕು. ಮತ್ತೆ ಸತ್ವಗುಣದಲ್ಲಿ ಸಂಕಲ್ಪ ಇರ್ಬೇಕು. ನಾವು ಪೂಜೆ ಮಾಡುವಾಗ, ಹರೇ ಕೃಷ್ಣ ಪ್ರಭು, ದಂಡೋತ್ ಪೂಜೆ ಮಾಡುವಾಗ ಕಂಕಣ ಕಟ್ಕೊಳ್ತೀವಿ. ಅದು ಒಂದು ಸಂಕಲ್ಪದಿಂದ. ಮತ್ತೆ ಯಾರಾದರೂ ಇದು ಸುಪಾರಿ ಕೊಡ್ತಾರಲ್ಲ, ಅವರು ಸಂಕಲ್ಪ ಮಾಡಿ ಇದು ಕೊಟ್ಟಿರ್ತಾರೆ ಅಂತ ಹೇಳಿದ್ರಿ ಪ್ರಭು. ಅದು ಯಾರಾದ್ರೂ ಯಾರಿಗಾದ್ರೂ ಹೊಡಿಬೇಕು ಅಂದ್ರೆ ಅದು ಒಂಥರ ಸಂಕಲ್ಪ ಮಾಡಿ ಈ ತರ ಇದಾಗ್ಬೇಕು ಅಂತ ಸುಪಾರಿ ಕೊಡ್ತಾರೆ ಅಂತ ಹೇಳಿದ್ರಿ. ಮತ್ತೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಂಕಲ್ಪ ಕೃಷ್ಣ ಮಾಡಿಸ್ತಾರೆ ಭಗವಂತ. ಇದು ದೃಢ ಸಂಕಲ್ಪ ಯೋಗ ಅಂತ ಹೇಳಿದ್ರಿ. ಹೌದು ಮಾತಾಜಿ, ಧನ್ಯವಾದ ಮಾತಾಜಿ. ಇನ್ಯಾರಾದ್ರೂ ಏನಾದ್ರು ಹೇಳೋದಿದೆಯಾ?
ಪ್ರಭುಜಿ ಎಲ್ಲರೂ ಒಂದೊಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಭೀಮ ಸಂಕಲ್ಪ ಮಾಡ್ಕೊಂಡಿರ್ತಾನೆ, ಮತ್ತೆ ದ್ರೌಪದಿ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಮತ್ತೆ ಬೇರೆ ಬೇರೆಯವರು ದ್ರೋಣಾಚಾರ್ಯ ಅವ್ರದ್ದೆಲ್ಲ ನಾವು ಯಾವ ತರ ಇದ್ ಮಾಡ್ತಿದ್ರು ಅಂತ ಎಲ್ಲ ಕೇಳಿದ್ವಿ ಪ್ರಭುಜಿ. ಮತ್ತೆ ಯೋಗ ಅಂದ್ರೆ ಭಗವಂತನಿಗೂ ನಮಗೂ ಲಿಂಕ್, ಅದನ್ನ ಹೇಳಿದ್ರಿ ಪ್ರಭುಜಿ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಒಂದು ದೃಢ ಸಂಕಲ್ಪ ಇರ್ಬೇಕು ಅಂತ ಹೇಳಿದ್ರಿ. ದೃಪದನು ಸಂಕಲ್ಪ ಮಾಡಿರ್ತಾನೆ, ಅರ್ಧ ಭಾಗ ನಿಮ್ಗೆ ಕೊಟ್ಟಿರ್ತೀನಿ ಅಂತ ದ್ರೋಣಾಚಾರ್ಯರಿಗೆ. ಕೃಷ್ಣನು ಮಾಡಿರ್ತಾನೆ ಪ್ರಭುಜಿ. ಇದು Okay. ಭೀಷ್ಮಾಚಾರ್ಯ ಇದಾಯ್ತಲ್ಲ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸಂಕಲ್ಪನ ಯಾವುದೇ ಕಾರಣಕ್ಕೂ ಮುರಿಬಾರ್ದು ಪ್ರಭು. ದೃಢವಾದ ಸಂಕಲ್ಪ ಇಟ್ಕೊಂಡ್ರು. ಓಕೆ 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 ಮುಂದೆ ಇನ್ನೇನಾದ್ರೂ ಇದೆಯಾ? ಮತ್ತೆ ಮನಸ್ಸು, ಪ್ರಾಣ, ಇಂದ್ರಿಯಗಳು ಇವೆಲ್ಲ ಬೇಕು. ಸಂಕಲ್ಪ ಪ್ಯಾಕೇಜ್ ತರ ಭಗವಂತ ಕೊಟ್ಟಿರ್ತಾರೆ ಅಂತ ಹೇಳಿದ್ರಿ ಪ್ರಭು. ಓಕೆ 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 ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದೆಯಾ? ಹರೇ ಕೃಷ್ಣ. ಹಂಗೆ ನೋಡಿದ್ರೆ ಈ ಶ್ಲೋಕದಲ್ಲಿ ರಾಜಸ ಗುಣದ ವಿಷಯವಾಗಿ ಸಂಕಲ್ಪ, ದೃಢ ಸಂಕಲ್ಪ ರಾಜಸ. ಇಲ್ಲಿ ಹೇಗಿರ್ತಾರೆ, ಅಲ್ಲಿ ಹೇಗಿರ್ತಾರೆ, ಮುಂದಿನ ಶ್ಲೋಕದಲ್ಲಿ ಹೇಗಿದ್ದಾರೆ, ವ್ಯತ್ಯಾಸವನ್ನ ಕಾಣಬೇಕು. ನೋಡಿ, ಸತ್ವಗುಣದಲ್ಲಿದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಮುರಿಯಲಾಗದ ಸಂಕಲ್ಪವನ್ನ ಮಾಡ್ತಾರೆ. ನೋಡಿ, ಉದಾಹರಣೆಗೆ ನಾನು ಸೂರ್ಯೋದಯ ಈಗ ಪೂರ್ವಕ್ಕೆ ಆಗ್ತಾ ಇದೆ ಅಲ್ವಾ, ನಾಳೆ ಈ ಸೂರ್ಯೋದಯವನ್ನ ಪಶ್ಚಿಮದಲ್ಲಿ ಹುಟ್ಟೋ ತರ ಮಾಡ್ತೀನಿ ಅಂತ ಸಂಕಲ್ಪ ತಗೊಳ್ಳೋದು ಸರಿನಾ? ಸಾಧ್ಯನೇ ಇಲ್ಲ ಪ್ರಭುಜಿ. ಅದು ಸಂಕಲ್ಪ ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತೆ ಪ್ರಭು. ಅದು ಶಾಸ್ತ್ರಕ್ಕೆ ವಿರುದ್ಧ ಮತ್ತೆ ಅಸಾಧ್ಯ. ಅಸಾಧ್ಯ. ನೋಡಿ, ಇಂಥದ್ದು ಸಂಕಲ್ಪಗಳು ಮಾಡ್ಕೋಬಹುದಾ? ಆಗೋದನ್ನ ಸಂಕಲ್ಪ ಮಾಡ್ಕೋಬೇಕು ಪ್ರಭು. ಆಗದೆ ಇರೋದನ್ನ ಸಂಕಲ್ಪ ಮಾಡ್ಕೊಂಡ್ರೆ ವ್ಯರ್ಥ. ನೋಡಿ, ನೆನ್ನೆ ಚರ್ಚೆ ಮಾಡ್ತಿದ್ವಿ, ಯಾರು ಜ್ಞಾಪಿಸ್ಕೊಳ್ಳಿಲ್ಲ. ಆಣೆ ಮಾಡೋವಂಥದ್ದು, ಆಣೆ ಮಾಡೋದ್ರ ಬಗ್ಗೆ ಏನ್ ಚರ್ಚೆ ಮಾಡಿದ್ವಿ? ಅಂದ್ರೆ ದೇವ್ರ ಮೇಲೆ ಯಾರ ಮೇಲೂ ಹಾಣೆ ಮಾಡಬಾರ್ದು ಅಂತ, ಕೃಷ್ಣನ್ ಮೇಲೆ ಹಾಣೆ ಮಾಡೋದು ಆತರ ಮಾಡಬಾರ್ದು ಅಂತ ಹೇಳಿದ್ರು. ಯಾವ ದೇವ್ರ ಮೇಲೇನು ಆಣೆ ಮಾಡಬಾರ್ದು, ಅದು ತುಂಬಾ ತಪ್ಪು ಅಂತ ಹೇಳಿದ್ರು. ನೋಡಿ, ಹಂಗೆಲ್ಲ ಮಾಡಬಾರ್ದು. ನೋಡಿ, ಹಂಗೆ ಕೆಲವರು ನೋಡಿ, ಕೆಲವರೆಲ್ಲನು ನೋಡಿ ಮುರಿಯಲಾಗದ ಸಂಕಲ್ಪ. ಕೆಲವು ಸಂಕಲ್ಪಗಳು ಹಿಂಗೆ ಮಾಡ್ಕೋತಾರೆ ಅಂದ್ರೆ ನೋಡಿ, ಹಿಂಗೆ ಮಾಡ್ಕೊಂಡ್ಬಿಡ್ತಾರೆ. ಆ ಸಂಕಲ್ಪ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ. ನೋಡಿ, ಅಂಥದ್ದನ್ನ ಸಂಕಲ್ಪ ಮಾಡಿಸಿ ಸಿಕ್ಕಾಕಿಸ್ತಾರೆ ಕೆಲವು ಸತಿ. ನೋಡಿ, ಈ ಥರದ್ದೆಲ್ಲ ಆಗತ್ತೆ. ಕೆಲವು ಸತಿ ನಾವೇನಾದ್ರೂ ಈಗ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಇದು ನನ್ನ ಕೃಷ್ಣ ಪ್ರಜ್ಞೆಗೆ ಅಡ್ಡಿ ಅಂತಂದ್ರೆ ಆ ಸಂಕಲ್ಪವನ್ನು ಮುಂದುವರಿಸ್ಬೇಕು, ಮುರಿದು ಬಿಡ್ಬೋದಾ? ಮುರಿಬೋದು ಪ್ರಭುಜಿ, ಮುರಿಯೋದು ಇದೀನಿ, ಅದು ಕೃಷ್ಣ ಪ್ರಜ್ಞೆ ತತ್ವಕ್ಕೆ ವಿರುದ್ಧವಾಗಿದೆ. ಈಗ ಸಂಕಲ್ಪ ಮಾಡ್ಕೊಂಡಿದೀನಿ ಅಂತಾನೆ ಮುಂದುವರಿಬೇಕು ಅಥವಾ ಮುರಿಬೇಕು? ಅದನ್ನ ಮುರಿಬೇಕು. ಕೃಷ್ಣ ಪ್ರಜ್ಞೆಗೆ ವಿರುದ್ಧವಾಗಿರೋದನ್ನ ಮುರಿಬೇಕು. ನೋಡಿ, ಗೊತ್ತಿಲ್ದೋ ಮಾಡ್ಕೊಂಡ್ಬಿಟ್ಟಿರ್ತೀವಿ ಕೆಲವು ಸಂಕಲ್ಪಗಳು. ನೋಡಿ, ಕೃಷ್ಣ ಪ್ರಜ್ಞೆಗೆ ವಿರುದ್ಧವಾಗಿರ್ತವೆ ಕೆಲವೆಲ್ಲನು. ದೃಢವಾದ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದು ಕೃಷ್ಣ ಪ್ರಜ್ಞೆ ತತ್ವಕ್ಕೆ ವಿರುದ್ಧವಾಗಿರುತ್ತೆ. ಉದಾಹರಣೆಗೆ, ಕೆಲವ್ರ ಮನೆಗಳಲ್ಲಿ ಕೆಲವು ಗ್ರಾಮ ದೇವತೆಗಳಿಗೆ ಪ್ರತಿ ವರ್ಷ ಒಂದು ಕುರಿ ಬಲಿ ಕೊಡ್ತೀನಿ, ಕೋಳಿ ಕುಯ್ತೀನಿ ಅಂತ ಅರಕೆ ಮಾಡ್ಕೊಂಡಿರ್ತಾರೆ ಅನ್ಕೊಳ್ಳಿ. ಈಗ ಅವ್ರು ಮುಂದುವರಿಸ್ಬಾರ್ದು? ದೃಢ ಸಂಕಲ್ಪ ಮಾಡಿರ್ತಾರೆ ಒಬ್ಬ ದೇವತೆಗೆ, ಗ್ರಾಮ ದೇವತೆ, ಕುಲ ದೇವತೆ. ಇಲ್ಲ ಪ್ರಭುಜಿ, ಮುಂದುವರಿಸಬಾರ್ದು ಪ್ರಭು, ಮುರಿಬೇಕು ಪ್ರಭು. ಮುರಿಬೇಕು. ಮುರಿಬೇಕು ಪ್ರಭುಜಿ. ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಅದನ್ನ ಮುರಿಬೋದು ಪ್ರಭುಜಿ. ಬಂದ್ಮೇಲೆ ಮುರಿಬೇಕು ಪ್ರಭು. ನೋಡಿ, ಕೃಷ್ಣ ಪ್ರಜ್ಞೆಗೆ ಬಂದಿದ್ವಿ ನೋಡಾಗ ಅದು ಉನ್ನತ ತತ್ವ ಧರ್ಮ ಆಗ್ಬಿಡುತ್ತೆ. ನೋಡಿ, ಇದನ್ನೇ ಇಲ್ಲಿ ಹೇಳ್ತಿರೋದು. ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ನೋಡಿ, ಕೆಲವರು ನನ್ ಮಗನಿಗೆ MBBS ಸೀಟ್ ಸಿಕ್ಕಿದ್ರೆ ಒಂದು ಕುರಿ ಕೊಡ್ತೀನಿ, ಅರ್ಕೆ ಕೊಡ್ತೀನಿ. ನೋಡಿ, ನನ್ಗೆ ಮಕ್ಕಳಾದ್ರೆ ನೋಡಿ, ಇವ್ರು ಯಾರೋ ನನ್ ಮಗಳಿಗೆ ಮಗು ಆದ್ರೆ, ನನ್ ಮಗನಾದ್ರೆ ಒಂದು ಕುರಿನೋ ಕೋಣನೋ ಒಂದು ಕೋಳಿನೋ ಬಲಿ ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ತಾರೆ. ಧಾರ್ಮಿಕ ನೋಡಿ, ಆರ್ಥಿಕ ನೋಡಿ, ನಾವು ಏನೋ ಒಂದು ಅನ್ಕೊಂಡಿರ್ತೀರಿ,
ಆರ್ಥಿಕವಾದದ್ದು, ಅದು ಯಾವುದೋ ಒಂದು ವ್ಯಾಪಾರ ಯಶಸ್ಸಾಗ್ಬಿಟ್ರೆ ನಾನು ನಿನ್ಗೆ ಇಂಥದ್ದು ಕೊಡ್ತೀನಿ ನೋಡಿ, ತಿರುಪತಿ ಉಂಡಿಗೆ ಹಾಕ್ತೀನಿ ನೋಡಿ, ಒಂದು ಕೋಳಿ ಬದಿ ಕೊಡ್ತೀನಿ ನೋಡಿ. ಈ ತರದೆಲ್ಲವೂ ಕೂಡ ಜನಗಳು ಸಂಕಲ್ಪ ಮಾಡ್ಕೊಳ್ತಾರೆ. ಅದನ್ನೇ ಈ ಶ್ಲೋಕದಲ್ಲಿ ಇವತ್ತು ಹೇಳ್ತಾ ಇರೋದು. ಯಾತು ಧರ್ಮಕಾರಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ. ಧರ್ಮ ಮತ್ತು ಅರ್ಥ ನೋಡಿ, ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳಲ್ವಾ. ನೋಡಿ ಇಲ್ಲಿ ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತೆ ಇಂದ್ರಿಯ ಭೋಗದಲ್ಲಿ ಇದನ್ನ ಏನ್ ತೋರಿಸುತ್ತೆ? ಧರ್ಮ ಅರ್ಥ ಕಾಮ ಈ 3 ತೋರಿಸುತ್ತಾ ಇದೆ ನೋಡಿ. ಧರ್ಮ ಅರ್ಥ ಕಾಮ. ಮೋಕ್ಷ ಇದೆಯಲ್ಲಿ? ಮೋಕ್ಷದ ವಿಷಯ ಬಂತ? ಇಲ್ಲ, ಬಂದಿಲ್ಲ ನೋಡಿ. ಹಂಗೆ ನೋಡಿ, ಮೋಕ್ಷ ಪ್ರಶ್ನೆನೇ ಇಲ್ಲ. ಮತ್ತೆ ಧರ್ಮ ಕೂಡ ಇದೆ ಇಲ್ಲಿ ನೋಡಿ. ಕೆಲವು ಧರ್ಮಾಚರಣೆಗಳಿಗೆಲ್ಲ ಸಂಕಲ್ಪ ಮಾಡ್ತೀವಲ್ವಾ, ಧಾರ್ಮಿಕವಾದದ್ದು. ಧಾರ್ಮಿಕವಾಗಿನೂ ಕೂಡ ಸಂಕಲ್ಪ ಮಾಡ್ಕೋಬಾರ್ದಾ ಇದ್ರೆ? ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ, ಇಂದ್ರಿಯ ಭೋಗದಲ್ಲಿ, ಕರ್ಮಫಲಕ್ಕೆ ಬಲವಾಗಿ ಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಹಾಗಿದ್ರೆ ಧರ್ಮನೂ ಕೂಡ ವಿರುದ್ಧನಾ? ಧರ್ಮಕ್ಕೂ ಕೂಡ ಅಂಟ್ಕೋಬಾರ್ದಾ ಅಂತ ಪ್ರಶ್ನೆ. ಧಾರ್ಮಿಕ ಮಾಡಬಾರ್ದಾ? ಕೃಷ್ಣ ಪ್ರಜ್ಞೆ ಮುಖಾಂತರ ಮಾಡ್ಕೋಬೇಕು ಪ್ರಭು. ಅದನ್ನ ಮಾಡ್ಬೇಕು ಪ್ರಭುಜಿ, ಧರ್ಮವಾಗಿರ್ಬೇಕು, ಕೃಷ್ಣ ಪ್ರಜ್ಞೆ ರೂಪವಾಗಿ ಮಾಡ್ಬೇಕು. ಅಂದ್ರೆ ಆ ಧರ್ಮದಲ್ಲಿ ಜಾಸ್ತಿ ತೊಡಗಿದ್ರು ನಾವು ಬಂಧನಕ್ಕೆ ಒಳಗಾಗ್ತೀವಿ ಪ್ರಭುಜಿ. ಹೌದು ನೋಡಿ, ಕರ್ಮಕಾಂಡ ಇಲ್ಲಿ ಹೇಳ್ತಿರೋದು. ಧರ್ಮ ಚಟುವಟಿಕೆಗಳಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಅದರಲ್ಲಿ ನೋಡಿ, ವೇದಗಳನ್ನ 3 ಭಾಗ ಮಾಡೋದು. ಏನೇನು? ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ. ನೋಡಿ, ಇಲ್ಲಿ ಕರ್ಮಕಾಂಡಿಗಳು ನೋಡಿ, ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಲ್ಲೂ ಕೂಡ 10 ಅಪರಾಧಗಳು, ಪರಿಣಾಮಕ್ಕೆ ವಿರುದ್ಧವಾಗಿ ಅಪರಾಧಗಳಲ್ಲಿ ಕರ್ಮಕಾಂಡದ ಭಾಗ ಇದು. ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದ್ರೆ ನೋಡಿ, ಅಲ್ಲಿ ನಮ್ಗೆ ಏನೇನೋ ಲಾಭಗಳು ಸಿಗ್ತವೆ. ಕರ್ಮಕಾಂಡ ನಮಗೆ ಧಾರ್ಮಿಕವಾಗಿ ನೋಡಿ, ಕೆಲವರು ಧಾರ್ಮಿಕವಾಗಿನೂ ಕೂಡ ನೋಡಿ ಪ್ರಗತಿಯನ್ನ ಬಯಸ್ತಾರೆ. ಧಾರ್ಮಿಕವಾಗಿಗೋಸ್ಕರನೇ ಕೆಲವು ಆಚರಣೆಗಳೆಲ್ಲ ಮಾಡ್ತಾರೆ ನೋಡಿ. ನೀವು ಈಗ ನೋಡ್ತೀರಿ, ದೀಪಾವಳಿ ಹಬ್ಬ ಬರ್ತಾ ಇದೆ. ದೀಪಾವಳಿ ಹಬ್ಬ ಯಾಕೆ ಮಾಡ್ತಿದೀವಿ, ಏನ್ ಮಾಡ್ತಿದೀವಿ ಅನ್ನೋದೇ ಗೊತ್ತಿಲ್ಲ. ದೀಪಾವಳಿ ಒಂದು ಧಾರ್ಮಿಕ ಚಟುವಟಿಕೆ ಅಂತ ಮಾಡ್ತೀರಿ. ದೀಪಾವಳಿ ಹಬ್ಬ ಬಂತು, ದೀಪ ಹಚ್ಬೇಕು ನೋಡಿ. ದೀಪಾವಳಿ ಹಬ್ಬದ ದಿನ ಕೈಗಳಿಗೆ ಒಂದು ದಾರ ಕಟ್ಕೋತಾರೆ ಗೊತ್ತಾ? ನೋಮ್ ದಾರ ಅಂತ ಹೇಳ್ತಾರೆ ಗೊತ್ತಾ? ಹೌದು ಪ್ರಭು, ಹೌದು. ನಿಮ್ ಬೈತರ ಪದ್ಧತಿ ನೋಡಿ. ಆ ನೋಮ್ ದಾರನು ಕೂಡ ಅದು ಕಂಕಣ. ಅದು ನೀವೇನು ನೋಡಿ, ಹಬ್ಬ ಮಾಡಕ್ ಬದಲು ದಾರ ಕಟ್ಕೋತಾರೆ. ಅದು ರಕ್ಷಾ ಅಂತ ಕೂಡ ಹೇಳ್ತಾರೆ. ನೋಮ್ ದಾರ, ಅದು ಕಂಕಣ ಅಂತ ಕೂಡ ಹೇಳ್ತಾರೆ ನೋಡಿ. ರಕ್ಷಾ ಕಂಕಣ ನೋಡಿ. ಅಲ್ಲಿಂದ ನೋಡಿ ನೋಮ್ ದಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಏನು ನೋಮ್ ಅಂದ್ರೆ ಏನು? ಕನ್ನಡದಲ್ಲಿ ನೋಮ್ ಅನ್ನೋದು ಏನ್ರಿಂದ ಬಂದಿದೆ? ನಿಯಮ ಅಂತ ಬಂದಿದೆ. ನಿಯಮ ಆಚರಣೆ, ವ್ರತ ಅಂತಾರ ನೋಡಿ. ಅದೊಂದು ವ್ರತ ನೋಡಿ. ಅದಕ್ಕೆ ದಾರ ಕಟ್ತಾರೆ ನೋಡಿ. ಅದು ಧಾರ್ಮಿಕ ಚಟುವಟಿಕೆ ನೋಡಿ. ಧಾರ್ಮಿಕ ಅಂದ್ರೆ ದೀಪಾವಳಿ ಹಬ್ಬನೇ ಮಾಡಬಾರ್ದಾ ಅಂತಲ್ಲ ನೋಡಿ. ಧರ್ಮ ಅರ್ಥ ಕಾಮ ಮೋಕ್ಷ ಇವು ಪುರುಷಾರ್ಥಗಳು. ಈ ಭಗವದ್ಗೀತೆ, ಭಾಗವತಂ ಏನ್ ಹೇಳುತ್ತಂದ್ರೆ ಅವುಗಳಿಂದ ಮೀರಿ ಇನ್ನೂ ಮೇಲೆ ಹೋಗಕ್ ಹೇಳುತ್ತೆ ನೋಡಿ. ಅದನ್ನೇ ಹೇಳೋದು, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ. ಈ ಧಾರ್ಮಿಕ ಚಟುವಟಿಕೆ ಅನ್ನೋದನ್ನು ಕೂಡ ಮೀರಿ ಹೋಗ್ಬೇಕು ನೋಡಿ. ನಾವು ಬಹುಪಾಲು ನೋಡಿ, ಕೊನೆ ಪಕ್ಷ ಅಲ್ಲಿಗಾದ್ರೂ ಬರ್ಬೇಕು ನೋಡಿ. ತಾಮಸ ಗುಣಕ್ಕೆ ಹೋಲಿಸ್ಕೊಂಡ್ರೆ ಈ ರಾಜಸ ಗುಣ ಇದ್ದಿದ್ರಲ್ಲಿ ಇದು ಉತ್ತಮ ನೋಡಿ. ತಾಮಸ ಗುಣದ್ದು ಓದ್ತೀನಿ ಕೇಳಿಸ್ಕೊಳ್ಳಿ. ರಾಜಸ ಗುಣದ್ದು ಕೂಡ ಜೊತೆಗೆ ಅಕ್ಕಪಕ್ಕ ಇಟ್ಕೊಂಡು ಹೋದ್ರೆ ಏನ್ ಅನ್ಸುತ್ತೆ ನೋಡಿ. ಇಲ್ಲಿ ಹೇಳ್ತಾರೆ ನೋಡಿ, 34ನೇ ಶ್ಲೋಕ. ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. 35ನೇ ಶ್ಲೋಕ. ಪ್ರಾರ್ಥನೆ, ಕನಸು ಕಾಣುವುದು, ಭಯ,
ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಬುದ್ಧಿ ಇಲ್ಲದ ಸಂಕಲ್ಪವು ತಾಮಸಿಕವಾದದ್ದು. ಈಗ ಯಾವುದು ಉತ್ತಮ? ಇದ್ದಿದ್ರಲ್ಲಿ ರಾಜಸ ಉತ್ತಮನೋ ಅಲ್ವೋ? ಹೌದು ಪ್ರಭುಜಿ, ಅದೇ ಹೋಲಿಕೆ ಅದಕ್ಕಿನ್ನ ಹೋಲಿಕೆ ಇದು ಮೇಲು ಅನ್ಸುತ್ತೆ. ಹೋಲಿಕೆ ಮಾಡಿದ್ರೆ ಅಲ್ವಾ? ನೋಡಿ, ಹೋಲಿಕೆ ಮಾಡಿದ್ರೆ ಕನಸು ಕಾಣೋದು, ಭಯ ಬೀಳೋದು, ಶೋಕಿತರಾಗಿರೋದು, ವಿಷಾದದಿಂದ ಇರೋದು, ಮಾಯೆ ಒಳಪಟ್ಟಿರೋದು, ನೋಡಿ ಇಂಥ ಒಂದು ವಿಷಯಗಳಿಗಿಂತಲೂ ನೋಡಿ ಇದು ಉತ್ತಮ. ಇದ್ದಿದ್ರಲ್ಲಿ ಉತ್ತಮ. ಧರ್ಮದಲ್ಲಿ ಆರ್ಥಿಕ ಬೆಳವಣಿಗೆ ನೋಡಿ, ಧರ್ಮಕ್ಕೋಸ್ಕರ ನೋಡಿ, ಧರ್ಮವನ್ನು ಎತ್ತಿಡಿಯಕ್ಕೆ, ಧರ್ಮ ರಕ್ಷಣೆಗೆ ನೋಡಿ ಹಿಂಗೆ ಇದಕ್ಕೋಸ್ಕರ ನಾವು ಸಂಕಲ್ಪ ಮಾಡಬಾರ್ದಾ ಅಂತ ಬರುತ್ತೆ. ನೋಡಿ, ನಾವು ಹಬ್ಬ ಹರಿದಿನಗಳು ನೋಡಿ ಇವೆಲ್ಲವೂ ಕೂಡ ನೋಡಿ, ಈಗ ದೀಪಾವಳಿ ಹಬ್ಬ ಬಂತು, ದೀಪಾವಳಿ ಹಬ್ಬ ಮಾಡ್ತೀವಿ. ಗಣೇಶ ಹಬ್ಬ ಬಂತು, ಗಣೇಶ ಹಬ್ಬ ಮಾಡ್ತೀವಿ. ಗೌರಿ ಹಬ್ಬ ಬಂತು, ಗೌರಿ ಹಬ್ಬ ಮಾಡ್ತೀವಿ. ನೋಡಿ ಇವೆಲ್ಲ ಧಾರ್ಮಿಕ ಚಟುವಟಿಕೆ. ನೋಡಿ ಇವು ಮೋಕ್ಷ ಕೊಡಿಸ್ತವ? ಮೋಕ್ಷ ಇಲ್ಲ ಕೊಡಿಸೋದಿಲ್ಲ. ಇಲ್ಲ ಪ್ರಭುಜಿ, ಕೊಡ್ಸಲ್ಲ. ನೋಡಿ ವರಲಕ್ಷ್ಮಿ ಹಬ್ಬ ಬಂತು, ನೋಡಿ ಎಲ್ಲ ಈ ಮನೇಲಿರುವಂತ ಒಡವೆಗಳು, ದುಡ್ಡು, ಕಾಸು ಎಲ್ಲ ಹಾಕಿ ಎಲ್ಲ ಪ್ರದರ್ಶನ ಮಾಡಿಕೊಂಡು ನೋಡಿ ಅಕ್ಕಪಕ್ಕದವನ್ನೆಲ್ಲ ಕರೆಸಿ ಅದನ್ನೆಲ್ಲ ತೋರಿಸಿ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೂ ಹೊಟ್ಟೆ ಕಿಚ್ಚು ಹೆಚ್ಚು ಮಾಡಿ ನೋಡಿ ನಮ್ಮನೇಲಿ ಎಷ್ಟಿದೆ, ನಿಮ್ಮನೇಲಿ ಎಷ್ಟಿದೆ ಅಂತ ಎಲ್ಲಾನು ಹೋಲಿಕೆ ಮಾಡಿ ನೋಡಿ ಇದೆಲ್ಲ ಧಾರ್ಮಿಕ ಚಟುವಟಿಕೆಗಳು. ನೋಡಿ ಹಿಂಗೆಲ್ಲ ಮಾಡಿದ್ರೆ ನೋಡಿ ಹೆಣ್ಮಕ್ಳು ಬಹಳ ಕ್ರಿಯಾಶೀಲವಾಗಿ ನೋಡಿ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ, ಕೆಲ್ಸಗಳಿರ್ತವೆ ಗೊತ್ತಾ. ಗೌರಿ ಹಬ್ಬ ನೋಡಿ, ವರಲಕ್ಷ್ಮಿ ಹಬ್ಬಕ್ಕೆ ಹೌದಾ ಇಲ್ವಾ, ತುಂಬಾ ಕೆಲಸ ಇರುತ್ತಲ್ವಾ. ಏನೇನೋ ಹೌದು. ಒಂದು ಕೆಲಸ ಇಟ್ಕೊಂಡ್ರೆ ಇನ್ನೊಂದು ಕೆಲಸ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ನೋಡಿ ಹಂಗೆ ಬಹಳ ಬ್ಯುಸಿಯಾಗಿ ಇಡುತ್ತೆ ನೋಡಿ. ಬೇರೆಯವ್ರನ್ನ ಹೋಗಿ ಹೆಂಗ್ ಹಾಳು ಮಾಡೋದು, ನೋಡಿ ಒಡೆದು ಬರೋದು, ಇದಕ್ಕೆಲ್ಲ ಸಮಯನೇ ಇರಲ್ಲ, ಪುರುಸೊತ್ತೇ ಇರೋದಿಲ್ಲ. ನೋಡಿ ನಮ್ಮ ಸನಾತನ ನೋಡಿ ಧರ್ಮ ಹೇಗಿದೆ ಅಂದ್ರೆ ನೋಡಿ ಇಂಥ ಚಟುವಟಿಕೆಗಳಲ್ಲೇ ನಮ್ಮನ್ನ ಹೆಚ್ಚು ಹೆಚ್ಚು ತೊಡಗಿಸೋದಕ್ಕೆ ಪ್ರಯತ್ನ ಮಾಡಿ. ನೋಡಿ ಅದು ಧಾರ್ಮಿಕ ಚಟುವಟಿಕೆಗಳು ಕೂಡ ಅದರಲ್ಲಿ ಬರ್ತದೆ. ನೋಡಿ ನೋಡಿ ಅದಕ್ಕೆ ಆ ಫಲಕ್ಕೆ ಅಂಟ್ಕೊಂಡಿರೋದು. ಇಲ್ಲಿ ಧಾರ್ಮಿಕ ಚಟುವಟಿಕೆ ಮಾಡಬೇಡಿ ಅಂತ ಹೇಳ್ತಿಲ್ಲ, ಆರ್ಥಿಕ ಬೆಳವಣಿಗೆ ಆಗ್ಬೇಡಿ ಅಂತ ಹೇಳ್ತಾ ಇಲ್ಲ, ಇಂದ್ರಿಯ ಭೋಗನೇ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಹೇಳ್ತಿರೋದೇನು? ಕರ್ಮ ಫಲಕ್ಕೆ ಬಲವಾಗಿ ಅಂಟ್ಕೋಬೇಡಿ ಅಂತ. ಅರ್ಥ ಆಗ್ತಿದೆಯಾ ವ್ಯತ್ಯಾಸ? ಹಾ ಪ್ರಭುಜಿ. ಕರ್ಮಕ್ಕೆ ಅಂಟ್ಕೋಬೇಡಿ ಅಂತ. ಇಲ್ಲಿ ಧಾರ್ಮಿಕ ಚಟುವಟಿಕೆ ದೀಪಾವಳಿ ಹಬ್ಬ ಮಾಡಬೇಡಿ ಅಂತ ಹೇಳಿದ್ರ ಈ ಶ್ಲೋಕದಲ್ಲಿ? ಇಲ್ಲ, ಮಾಡ್ಬೋದು ಪ್ರಭುಜಿ. ಅಲ್ವಾ? ನೋಡಿ ಸತ್ಯನಾರಾಯಣ ಪೂಜೆ ನೋಡಿ, ಮನೆಯಲ್ಲಿ ಒಂದು ಹೋಮ ಯಜ್ಞ ಕರ್ಮಕಾಂಡದ ಭಾಗವಾಗಿ ಎಲ್ಲ ಮಾಡ್ತೀರಿ. ನೋಡಿ ಅದೇ ತರನೇ ಆರ್ಥಿಕ ಬೆಳವಣಿಗೆಗೂ ಕೂಡ ಪ್ರಯತ್ನ ಮಾಡ್ತೀರಿ. ನೋಡಿ ಪ್ರಯತ್ನ ಮಾಡ್ತೀರಿ ಆರ್ಥಿಕ ಬೆಳವಣಿಗೆ. ನಿಮ್ಗೆ ಆರ್ಥಿಕ ಬೆಳವಣಿಗೆ ನಿಮ್ಮ ಮನೆಯಲ್ಲಿ ಸಂಸಾರಸ್ಥರಾಗಿ ಬೇಕೋ ಬೇಡವೋ? ಬೇಕು ಪ್ರಭುಜಿ, ಅದಿದ್ರೇನೆ ನಾವು ಕೃಷ್ಣನ್ಗೆ ಹೆಚ್ಚು ಸೇವೆ ಮಾಡಕ್ಕೂ ಆಗುತ್ತೆ ಪ್ರಭುಜಿ. ಅಲ್ವಾ? ನೋಡಿ ಆರ್ಥಿಕ ಬೆಳವಣಿಗೆನೇ ಕೂಡ ಇಲ್ಲ ನನಗ್ ಬೇಡ ಅಂತ ಏನಿಲ್ಲ, ಹೇಳ್ತಾ ಇಲ್ಲ. ಇಂದ್ರಿಯ ಭೋಗನು ಕೂಡ ಮಾಡಬಹುದು. ನೋಡಿ ಧರ್ಮದ ಚೌಕಟ್ಟಿನ ಒಳಗಡೆ ನೋಡಿ ಅದಕ್ಕೊಂದು ಚೌಕಟ್ಟು ಅಂತ ಇರುತ್ತೆ. ನೋಡಿ ನಾವೆಲ್ಲರೂ ನಮ್ಗೆಲ್ಲ ಸ್ವತಂತ್ರ ಇದೆ, ಸ್ವತಂತ್ರವಾಗಿ ನಾವು ಬದುಕಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಚೌಕಟ್ಟು ಒಳಗೆ. ನನಗೆ ಸ್ವತಂತ್ರ ಇದೆ ಅಂತ ಹೇಳಿ ಪಕ್ಕದ ಮನೆ ಕಿಟಕಿ ಹೊಡೆದಾಕ್ ಬರ್ತೀನಿ ನನಗೆ ಸ್ವತಂತ್ರ ಇದೆ ಅಂತ ಹೇಳಕ್ಕಾಗತ್ತಾ? ಆಗೋದಿಲ್ಲ. ರಸ್ತೆ ನೋಡಿ ಒನ್ ವೇ ಅಂತ ಹಾಕಿರ್ತಾರೆ, ಅಲ್ಲಿ ಆಪೋಸಿಟ್ ವಿರುದ್ಧವಾಗಿ ದಿಕ್ಕಲ್ಲಿ ಹೋಗ್ಬೋದಾ? ಹೋಗಂಗಿಲ್ಲ. ಇಲ್ಲ ಇಲ್ಲ ನನಗೆ 1947ರಲ್ಲಿ ಸ್ವತಂತ್ರ ಬಂತು, ಆಗಸ್ಟ್ 15ನೇ ತಾರೀಕು ನಾನು ಸ್ವತಂತ್ರ ಪ್ರಜೆ, ನಾನು ಒನ್ ವೇ ಇಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಸ್ವತಂತ್ರ ಇದೆಯಾ? ಇಲ್ಲ. ನೋಡಿ ಒಂದು ಚೌಕಟ್ಟು ಅಂತ ಇರುತ್ತೆ ಎಲ್ಲದಕ್ಕೂ. ಇಂದ್ರಿಯ ಭೋಗಕ್ಕೂ ಕೂಡ ಒಂದು ಚೌಕಟ್ಟು, ಆರ್ಥಿಕ ಬೆಳವಣಿಗೆಗೂ ಕೂಡ ಒಂದು ಚೌಕಟ್ಟು, ಧರ್ಮದಕ್ಕೂ ಕೂಡ ಒಂದು ಚೌಕಟ್ಟು. ನೋಡಿ ಎಲ್ಲದಕ್ಕೂ ಒಂದು ಚೌಕಟ್ಟು ಒಳಗಡೆ ನಮಗೆ ಅವಕಾಶ ಇರುತ್ತೆ. ಇಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟ್ಕೋಬೇಡಿ ಅಂತ ಹೇಳ್ತಿರೋದು. ಅದನ್ನೇ ಇಲ್ಲಿ ಹೇಳ್ತಾರೆ, ಪ್ರಸಂಗೇನ ಫಲಾಕಾಂಕ್ಷೆ ಅಂತ ಹೇಳ್ತಿದ್ದಾರೆ. ಫಲ ಆಕಾಂಕ್ಷೆ ಅಂತ ಹೇಳ್ತಾರೆ, ಕರ್ಮ ಫಲಗಳನ್ನ ಬಯಸಿ. ನೋಡಿ ಇಲ್ಲಿ ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ರೆ
ಈ ಶ್ಲೋಕ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಏನೇನು ವಿಷಯಗಳು ಹೇಳ್ದ ಅಂದ್ರೆ ಧಾರ್ಮಿಕ ಚಟುವಟಿಕೆಗಳು, ಆರ್ಥಿಕ, ಇದನ್ನೇ ಹೇಳ್ದ. ನೋಡಿ ಮೊದಲನೇ ಅಧ್ಯಾಯವನ್ನು ಮುಂದೆ ಇಟ್ಕೊಂಡು ಈ ಶ್ಲೋಕವನ್ನು ಅರ್ಥ ಮಾಡ್ಕೊಂಡ್ರೆ ನೋಡಿ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ನೋಡಿ ಇಲ್ಲಿ ನಾನು ಹೋಗ್ತೀನಿ ನೋಡಿ. ನೋಡಿ ಅರ್ಜುನ ಮಾತಾಡಕ್ ಶುರು ಮಾಡ್ತಾನೆ. ಎಲ್ಲಿಂದ ಶುರು ಮಾಡ್ತಾನೆ ಅಂದ್ರೆ 31ನೇ ಶ್ಲೋಕದಿಂದ ಶುರು ಹಚ್ಕೋತಾನೆ ನೋಡಿ, ಕೇಳಿಸ್ಕೊಳ್ಳಿ. ಇವತ್ತಿನ ಶ್ಲೋಕಕ್ಕೆ ಅನ್ವಯಿಸ್ಕೊಳ್ಳೋಣ. ಧರ್ಮ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ಭೋಗ. ನೋಡಿ ಅರ್ಜುನ ಮೊದಲನೇ ಅಧ್ಯಾಯದ ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳೋಣ. ಇದೇ ಶ್ಲೋಕಕ್ಕೆ ಅನ್ವಯವಾಗಿ, ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸಾಗುವುದು ಎಂದು ಕಾಣಲಾರೆ. ಅನಂತರದ ಯಾವುದೇ ವಿಜಯವನ್ನಾಗಲಿ, ರಾಜ್ಯವನ್ನಾಗಲಿ, ಸುಖವನ್ನಾಗಲಿ ಬಯಸಲಾರೆ. ಇಲ್ಲಿ ನೋಡಿ ಧರ್ಮ, ಅರ್ಥ, ಕಾಮ ಎಲ್ಲ ಬಂದ್ಬಿಡುತ್ತೆ ನೋಡಿ. ನೋಡಿ ಹೇಳ್ತಿದ್ದಾನೆ ರಾಜ್ಯವನ್ನ, ಸುಖನ ನಾನು ಸಿಗೋದಿಲ್ಲ ಅಂತ ಹೇಳ್ತಿದ್ದಾನೆ. ಇಂದ್ರಿಯ ಭೋಗ ಬರ್ತಿದ್ಯೋ ಇಲ್ವೋ? ಇಲ್ಲಿ ಬರ್ತಾ ಇದೆ ನೋಡಿ. ಧಾರ್ಮಿಕ ಚಟುವಟಿಕೆ, ಆರ್ಥಿಕ ಎಲ್ಲನೂ ಇದರಲ್ಲಿ ಸೇರ್ಕೊಂಡಿದೆ ನೋಡಿ. ಬೇಕಿದ್ರೆ ನೋಡಿ, ಇನ್ನೊಂದ್ಸತಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸ ಆಗುವುದು ಎಂದು ಕಾಣಲಾರೆ. ಅನಂತರದ ಯಾವುದೇ ವಿಜಯವನ್ನಾಗಲಿ, ರಾಜ್ಯವನ್ನಾಗಲಿ, ಸುಖವನ್ನಾಗಲಿ ಬಯಸಲಾರೆ. ಅವ್ರನ್ನೆಲ್ಲ ಕೊಂದ್ಬಿಟ್ಟು ನಾನೇನು ಎಂಜಾಯ್ ಮಾಡ್ಲಿ ಅಂತ ಅವರೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಕ್ಕೆ. ನೋಡಿ ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ಜೀವನವನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ನೋಡಿ ಅವರೆಲ್ಲರೂ ಸಂಕಲ್ಪ ಸಹಿತವಾಗಿದ್ದಾರೋ ಇಲ್ವೋ? ಸಿದ್ಧರಾಗಿ ಅಂತ ಹೇಳಿದ್ರು. ಇದು ಸಂಕಲ್ಪನೂ ಅಲ್ವೋ? ಅದು ತಮ್ಮ ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಸಂಕಲ್ಪ ಮಾಡ್ಕೊಂಡು ನಿಂತಿದ್ದಾರೆ ನೋಡಿ. ನೋಡಿ ಹಂಗೆ ಯೋಚನೆ ಮಾಡೋಣ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು? ನೋಡಿ ಇಲ್ಲಿ ನೋಡಿ, ಈ ಶ್ಲೋಕಕ್ಕೆ ಅನ್ವಯಿಸ್ಕೊಂಡು ನೋಡಿದ್ರೆ ನೋಡಿ ಇಲ್ಲಿ ಅರ್ಥ ಸಿಗತ್ತೆ ನೋಡಿ. ಭೂಮಿ ಒಡೆಯತನಕ್ಕೋಸ್ಕರ ಇವ್ರು ಯುದ್ಧ ಮಾಡ್ತಿದ್ದಾರೆ. ಇದು ಹೇಳ್ತಾನೆ 3 ಲೋಕಗಳನ್ನು ಕೊಟ್ಟರು ಕೂಡ ನಾನು ಯುದ್ಧ ಮಾಡಕ್ ಸಿದ್ಧ ಆಗಿಲ್ಲ ಅಂತಾರೆ ನೋಡಿ. ನೋಡಿ ಇಲ್ಲಿ ಅರ್ಥ ಕಾಣುತ್ತೆ. ಲಾಭ, ಆರ್ಥಿಕವಾಗಿ ಲಾಭ, ಭೂಮಿ ಸಿಗೋದು ಆರ್ಥಿಕವಾಗಿ ಲಾಭ ನೋಡಿ. ಹಂಗೆ ಇಂದ್ರಿಯ ಭೋಗ ಕಾಣುತ್ತೆ ಅಲ್ವಾ? ನೋಡಿ ಇಲ್ಲಿ ಪಾಪಕ್ಕೆ ಅಂಜುತ್ತಿದ್ದಾನೆ, ಅದು ಧರ್ಮ. ಇದು ಧರ್ಮ, ಅರ್ಥ, ಕಾಮ 3 ಕಾಣ್ಬೋದು ಇಲ್ಲಿ ನೋಡಿ. ಹಂಗೆ ಧರ್ಮ, ಅರ್ಥ, ಕಾಮ 3 ಕೂಡ ನೋಡ್ಬೋದು. ಅರ್ಜುನ ಸಂಕಲ್ಪ ಮಾಡ್ಕೊಳಕ್ ತಯಾರಿಲ್ಲ ನೋಡಿ. ಅದನ್ನೇ ಹೇಳ್ತಿದ್ದಾನೆ ಇಲ್ಲಿ ನೋಡಿ, ಯುದ್ಧ ಮಾಡಲು ಸಿದ್ಧನಾಗಿಲ್ಲ ಅಂತ ಹೇಳ್ತಾನೆ. ಅದೇ ತರ ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಇದು ಯಾವುದಿದು? ಧರ್ಮ, ಅರ್ಥ, ಕಾಮದಲ್ಲಿ ಯಾವ ಭಾಗ ಬರುತ್ತೆ? ಇಂಥ ಆಕ್ರಮಣರನ್ನು ಕೊಂದರೆ ನನಗೆ ಪಾಪವೇ ಘಟಿಸುತ್ತದೆ ಅನ್ನೋದು ಧರ್ಮನೋ, ಅರ್ಥನೋ, ಕಾಮನೋ? ಅಂದ್ರೆ ಧರ್ಮ ಬರುತ್ತೆ, ಪಾಪ ಆಗುತ್ತೆ ಅನ್ನೋದು ಒಂದು ಧರ್ಮನೇ ಅಲ್ವಾ? ಹೌದು, ಧರ್ಮನೇ ಬರುತ್ತೆ. ಧರ್ಮಕ್ಕೆ ಅಂಜುತ್ತಿದ್ದಾನೆ ನೋಡಿ. ಧರ್ಮದ ಬಗ್ಗೆ ಮಾತಾಡ್ತಿದ್ದಾನೆ ಅರ್ಜುನ ನೋಡಿ. ಹಂಗೆ ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಕೃಷ್ಣನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಈ ತರ ಪ್ರಶ್ನೆ. ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿವೆ ನೋಡಿ. ದುರಾಶೆ ಬಗ್ಗೆ ಹೇಳ್ತಿದ್ದಾನೆ. ನಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಿ ಆಗಲಿ, ಮಿತ್ರದೋಹದಲ್ಲಾಗಲಿ ಅವರಿಗೆ ದೋಷವೇನು ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯಗಳನ್ನು ಏಕೆ ಮಾಡಬೇಕು? ಇಲ್ಲಿ ಏನ್ ಕಾಣ್ತಿದೆ? ಧರ್ಮ, ಅರ್ಥ, ಕಾಮ ಪ್ರಧಾನವಾಗಿ ಯಾವ್ದು ಕಾಣ್ತಿದೆ? ಕುಲಕ್ಷಯ ಬಗ್ಗೆ ಹೇಳಿ
ಕುಲಕ್ಷಯದ ಬಗ್ಗೆ ವಿಚಾರ. ಧರ್ಮದ ಮಾತೋ ಇದು, ಅರ್ಥದ ಮಾತೋ? ಕುಲಕ್ಷಯ, ಕುಲ ಅಂದ್ರೆ ಅಂದ್ರೆ ಅರ್ಥನೇ ಆಗುತ್ತೆ ಪ್ರಭುಜಿ. ಧಾರ್ಮಿಕ ಚಟುವಟಿಕೆ ಆಗತ್ತೆ. ಕುಲಕ್ಷಯ. ಕುಲಕ್ಷಯ ಕುಲಕ್ಷಯ ಆದ್ರೆ ಏನಾಗುತ್ತೆ ಅಂತ ಮುಂದೆ ಬರುತ್ತೆ, ಕೇಳಿಸ್ಕೊಳ್ಳಿ. ನೋಡಿ, ಇವೆಲ್ಲವೂ ಧಾರ್ಮಿಕ ಚಟುವಟಿಕೆ. ಕುಲಾಚಾರ ನೋಡಿ, ಮುಂದಿನ ನೋಡಿ ಆ ಕುಲದಲ್ಲಿ ಮಾಡುವಂತ ಆಚರಣೆಗಳು ಇವೆಲ್ಲ ಧಾರ್ಮಿಕವಾದ ಬರುತ್ತೆ. ಅಂದ್ರೆ ಪ್ರಭುಜಿ ಇವಾಗ ಇದು ಧರ್ಮನ ಅರ್ಥನ ಪ್ರಭುಜಿ? ಆರ್ಥಿಕ ಧರ್ಮನ ಪ್ರಧಾನವಾಗಿ ಧರ್ಮ. ಅದರೊಳಗಡೆ ಇನ್ನು ಬಾಕಿ ಕೂಡ ಇಂದ್ರಿಯ ಭೋಗನೂ ಇರುತ್ತೆ, ಆರ್ಥಿಕನೂ ಕೂಡ ಇರುತ್ತೆ, ಇರೋದೇ ಇಲ್ಲ ಅಂತಲ್ಲ. ಪ್ರಧಾನವಾಗಿ ಎದ್ದು ಕಾಣೋದು ಈಗ ಕುಲಕ್ಷಯ ಅಂದ್ರೆ ಏನು ನೋಡಿ, ಇಲ್ಲಿ ಮುಂದೆ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕುಲಕ್ಷಯ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಅನ್ನೋದು ವಿಚಾರ. ಧಾರ್ಮಿಕ ಚಟುವಟಿಕೆಗಳು ನಿಂತೋಗ್ತವೆ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮದ ವಿಚಾರ ಬಂತೋ ಇಲ್ವೋ ಇಲ್ಲಿ? ಕುಲಕ್ಷಯವಾದ ಸನಾತನ ಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಇದು ನೋಡಿ, ಇದು ಧಾರ್ಮಿಕ ವಿಷಯ ಅಲ್ವೋ? ಹೌದು. ಹಂಗೆ ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗುತ್ತಾರೆ. ಸ್ತ್ರೀಯರು ಪತಿತರಾದಾಗ ಈ ವಾರ್ಷ್ಣೆಯ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಹಂಗೆಯೇ ಕೇಳಿಸ್ಕೊಳ್ಳಿ. ಬೇಡದ ಜನತೆಯ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರವನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ. ನೋಡಿ, ಧರ್ಮ, ಅರ್ಥ, ಕಾಮ ಎಲ್ಲ ಸೇರ್ಕೊಂಡಿದೆ ಇದರಲ್ಲಿ. ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ನೋಡಿ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. ನೋಡಿ, ಹೇ ಕೃಷ್ಣ, ಜನರ ಪೋಷಕನೇ, ಯಾರ ಕುಟುಂಬ ಸಂಪ್ರದಾಯವು ನಾಶವಾಗುತ್ತದೋ ಅವರು ಶಾಶ್ವತ ನರಕವಾಸಿಗಳಾಗುತ್ತಾರೆ ಎಂದು ಗುರುಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಅಯ್ಯೋ, ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತ ಆಶ್ಚರ್ಯ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ನೋಡಿ, ಸಂಕಲ್ಪ ಮಾಡಿದ್ದೇವೆ. ಬಂತ ಮಾತು ಬರ್ಲಿಲ್ವೋ? ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತ ಆಶ್ಚರ್ಯ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಪಕ್ಕ ಆ ಶ್ಲೋಕ ಅಂದ್ರೆ ನೋಡಿ, ಇಲ್ಲಿ ಕಾಣ್ಬೋದು. ಹಂಗೆ ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೇ ಒಳ್ಳೆಯದು. ನೋಡಿ, ಹೆಂಗಿದೆ ಮಾತು. ಸಂಜಯನು ಹೇಳಿದನು, ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ನೋಡಿ, ಈಗ ಮುಂದಿನ ಶ್ಲೋಕಕ್ಕೆ ರಿಲೇಟ್ ಆಗ್ತಾ ಇದೆ. ದುಃಖ ಪರವಶನಾಗುವಂಥದ್ದು 35ನೇ ಶ್ಲೋಕ, 18ನೇ ಅಧ್ಯಾಯದ 35ನೇ ಶ್ಲೋಕ. ಏನದು? ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಬುದ್ಧಿ ಇಲ್ಲದ ಸಂಕಲ್ಪವು ತಾಮಸಿಕವಾದದ್ದು. ನೋಡಿ, ಹಂಗೆ ಈ ಅರ್ಜುನ ವಿಷಾದ ಯೋಗ ಅಂತಾನೆ ಹೇಳ್ತಾರೆ ಈ ಅಧ್ಯಾಯಕ್ಕೆ ಅಲ್ವಾ? ಹಂಗೆ ನಾವು 34-35ನೇ ಶ್ಲೋಕವನ್ನ ಮೊದಲನೇ ಅಧ್ಯಾಯದ ಒಂದು ಉದಾಹರಣೆ ಮುಂದೆ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಮಗೆ ಈ ಶ್ಲೋಕಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕು. ನೋಡಿ, ಯಾರಿಗೆ ಏನ್ ಅನ್ನಿಸ್ತಿದೆಯೋ ಗೊತ್ತಿಲ್ಲ. ನೋಡಂಗೆ 2ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ, ಸಂಜಯನು ನೋಡಿದನು, ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ನೋಡಿ, ಅರ್ಜುನನಲ್ಲಿ ಆ ಸಂಕಲ್ಪ ವಿಷಯವಾಗಿ ತಮೋಗುಣವನ್ನ ಕಾಣ್ತಿದ್ದಾನೆ ಕೃಷ್ಣ. ರಜೋಗುಣವನ್ನ, ತಮೋಗುಣವನ್ನ ಕಾಣ್ತಿದ್ದಾನೆ. ನೋಡಿ, ಅದಕ್ಕೋಸ್ಕರ ಇಲ್ಲಿ ಕಶ್ಮಲ ಅಂತ ಹೇಳ್ತಾನೆ. ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ. ನೋಡಿ, 34-35ನೇ ಶ್ಲೋಕ.
ನೋಡಿ ಈ ಸಂಕಲ್ಪಗಳು ಬಗ್ಗೆ ಹೇಳ್ತಿರೋದು. ನೋಡಿ, ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ. ನೋಡಿ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಈ ತರದ್ದು ನೋಡಿ, ಹಿಂಗೇ ಓದ್ಕೊಂಡು ಹೋಗ್ಬೋದು. ಕೃತೆಯ ಮಗನಾದ ಪ್ರಾರ್ಥನೆ, ಈ ಷಂಡತನವನ್ನ ಹೊಂದಬೇಡ. ನೋಡಿ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ನೋಡಿ, ಇದನ್ನೇ ಈ ತಮೋಗುಣ ರಜೋಗುಣದ ಸಂಕಲ್ಪಗಳು ಏನಿದವೋ, ಅರ್ಜುನ ಈಗೇನ್ ಮಾಡ್ಕೊಳಕ್ ಹೋಗ್ತಿದ್ನೋ, ವಿಷಾದದಿಂದ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ನೋ, ಅದು ಆತನ ಸಂಕಲ್ಪ. ಯಾವುದರಿಂದ? ತಮೋಗುಣ ರಜೋಗುಣ. ನೋಡಿ, ಇದನ್ನ ಕೃಷ್ಣ ಆ ಗುಣಗಳಿಂದ ಮೇಲಕ್ಕೆ ಎತ್ತೋ ಪ್ರಯತ್ನ ಮಾಡ್ತಿದ್ದಾನೆ ಅರ್ಜುನನನ್ನು. ಅರ್ಜುನ ಹೇಳ್ತಾನೆ, ಶತ್ರು ಸಂಹಾರಕನೇ, ಮಧುವನ್ನು ಕೊಂದವನೇ, ಪೂಜಾರ್ಹರಾದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಪ್ರತಿರೋಧಿಸಲಿ? ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸೋದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ನೋಡಿ, ಇಲ್ಲಿ ಆರ್ಥಿಕ ವಿಷಯ ಬರ್ತಾ ಇದೆ. ನೋಡಿ, ಅವರನ್ನು ಕೊಂದ್ರೆ ಪಾಪ ಬರುತ್ತೆ ಅನ್ನೋದು ವಿಷಯ ಬರ್ತಾ ಇದೆ. ಧರ್ಮ, ಅದು ಧರ್ಮದ ಒಂದು ವಿಷಯವಾಗಿ ಮಾತಾಡ್ತಿರೋದು. ಐಹಿಕ ಜಗತ್ತಿನಲ್ಲಿ ಐಶ್ವರ್ಯವನ್ನು ಬಯಸುವರಾದರೂ ನೋಡಿ, ಅವರು ಹಿರಿಯರು. ನೋಡಿ, ಆರ್ಥಿಕ ಬರ್ತಾ ಇದೆಯೋ, ಧರ್ಮ, ಅರ್ಥ, ಇವೆಲ್ಲ ಸೇರ್ಕೊಳ್ತಾ ಇದೆ. ನೋಡಿ, ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ. ನೋಡಿ, ಧರ್ಮ, ಅರ್ಥ, ಕಾಮ ಎಲ್ಲ ಸೇರ್ಕೊಂಡ್ಬಿಡ್ತೀವಿ. ಎಲ್ಲ ಭೋಗಗಳ ರಕ್ತ ಅಂಟ್ಕೊಂಡಿರುತ್ತೆ ಅಂತ ಹೇಳ್ತಾನೆ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ನೋಡಿ, ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ? ನಿಶ್ಚಯವಾಗಿ ಹೇಳು, ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯೆ ಇಟ್ಟು ನನಗೆ ಬೋಧಿಸು. ನೋಡಿ, ಈಗ ವಿಷಯ ಬಂತು. ನೋಡಿ, ನನ್ನ ಇಂದ್ರಿಯಗಳನ್ನು ಒಣಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವವನ್ನು ಪಡೆದುಕೊಂಡರು ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ನೋಡ್ರಿ, ಹಿಂಗೆ ಹೋಗುತ್ತೆ. ನೋಡ, ಹಂಗಾಗಿ ಇವತ್ತಿನ ದಿನದ 34-35 ಶ್ಲೋಕ ಅರ್ಥವನ್ನು ಮಾಡ್ಕೋಬೇಕು ಅಂದ್ರೆ, ಮೊದಲನೇ ಅಧ್ಯಾಯ ಹಾಗೇನೆ 2ನೇ ಅಧ್ಯಾಯದ ಪ್ರಾರಂಭದ ಶ್ಲೋಕಗಳನ್ನ ಮುಂದೆ ಇಟ್ಕೊಂಡ್ರೆ ನಮಗೆ ಬಹಳ ಸ್ಪಷ್ಟವಾಗಬೇಕು. ನೋಡಿ, ಏನದು ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ, ಇಂದ್ರಿಯ ಭೋಗಗಳಲ್ಲಿ, ಕರ್ಮ ಫಲಕ್ಕೆ ಬಲವಾಗಿ ಅರ್ಜುನ ಅಂಟ್ಕೊಂಡಿದ್ದಾನೆ ಇಲ್ಲಿ. ನೋಡಿ, ಇಡೀ ಭಗವದ್ಗೀತೆಯ ಒಂದೇ ಒಂದ್ ಸಾಲಲ್ಲಿ ಏನಾದ್ರೂ ಹೇಳ್ಬಿಡಿ, ಒಂದ್ ಸಾಲಲ್ಲಿ ಹೇಳ್ಬಿಡಿ ಅಂದ್ರೆ ಇದೇ ವಿಷಯ. ಏನದು? ಕರ್ಮ ಫಲಕ್ಕೆ ಅಂಟ್ಕೋಬೇಡಿ ಅನ್ನೋದೇ ಒಂದೇ ಒಂದ್ ಸಾಲು. ನೋಡಿ, ಇಡೀ ಭಗವದ್ಗೀತೆ ಒಂದೇ ಒಂದ್ ಸಾರಾಂಶ ಹೇಳಿ ನೋಡಿ, ಬೇರೆ ಬೇರೆ ಹೇಳೋರು ಬೇರೆ ಬೇರೆ ಕಾರಣ ಸಂದರ್ಭಗಳಲ್ಲಿ ಬೇರೆ ಬೇರೆ ಹೇಳ್ತಾರೆ. ನೋಡಿ, ನೋಡಿ 66ನೇ ಶ್ಲೋಕ 18ನೇ ಅಧ್ಯಾಯದ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ಅಲ್ಲಿ ಕರ್ಮಫಲ ಎಲ್ಲ ಏನ್ ಕರ್ಮಗಳು ಅಂಟ್ಕೊಂಡಿರ್ತವೋ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಾಯಿಷಾಮಿ ಮಾ ಶುಚಃ. ಈ ಕರ್ಮ ಫಲ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳೋಷ್ಟು ಅತ್ಯುತ್ತಮವಾಗಿ ಬೇರೆ ಎಲ್ಲೂ ಸಿಗಲ್ಲ ನಮ್ಗೆ. ಇಡೀ ಭಗವದ್ಗೀತೆಯಲ್ಲಿ ಒಂದು ವಿಷಯ ಏನಂದ್ರೆ, ಕರ್ಮ ಫಲ ಕಂಡ್ಕೋಬೇಡಿ ಅಂತ ಹೇಳ್ತಾರೆ. ಮಾಡೋ ಕರ್ತವ್ಯನ ಮಾಡಿ ಕರ್ಮ ಫಲವನ್ನು ಕಂಡ್ಕೋಬೇಡಿ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ನೋಡಂಗೆ ಇಲ್ಲಿ ಧರ್ಮದ ಸಂಕಲ್ಪ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ಭೋಗನೇ ಮಾಡಬೇಡಿ ಅಂತ ಹೇಳಲಿಲ್ಲ. ಅಲ್ಲಿ ಆ ಕರ್ಮ ಫಲಕ್ಕೆ ಬಲವಾಗಿ ಅಂಟ್ಕೊಳ್ಳುವಂತ ದೃಢ ಸಂಕಲ್ಪ ಮಾಡಬೇಡಿ. ಹಾಗಿದ್ರೆ ಏನ್ ಮಾಡೋದು? ಹಿಂಗೆ ನಾವು ಪ್ರೋತ್ಸಾಹಿಸ್ಬೇಕು. ಹೆಂಗ್ ಬದುಕಬೇಕು ಅಂದ್ರೆ, ನೋಡಿ, ಒಬ್ಬ ವಿದ್ಯಾರ್ಥಿ ಇರ್ತಾರೆ. ವಿದ್ಯಾರ್ಥಿ SLC PUC ಎಕ್ಸಾಮ್ ಬರ್ತಾರೆ. ನೋಡಿ, ಎಕ್ಸಾಮ್ ಬರೋದು ಅವ್ರ ಕರ್ತವ್ಯ. ನೋಡಿ, ಅದರ ಆ ಫಲಕ್ಕೆ ಅಂಟ್ಕೊಂಡಿರಕ್ಕಾಗತ್ತಾ?
ಫಸ್ಟ್ ರ್ಯಾಂಕ್ಗೆ ಬರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ? ಯಾವಾಗ್ಲೂ ಫಸ್ಟ್ ರ್ಯಾಂಕ್ ಬರಕ್ಕಾಗತ್ತ ಒಬ್ಬ ವ್ಯಕ್ತಿ? ಇಲ್ಲ ಪ್ರಭು. ಇಲ್ಲ ಪ್ರಭುಜಿ. ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟೆ ಅಂತ ಹೇಳಿ ಹೋಗಿ ಸೂಸೈಡ್ ಮಾಡ್ಕೋಬಹುದಾ? ಇಲ್ಲ ಪ್ರಭು. ನೋಡಿ, ಇವತ್ತು ಇದೇ ಸಮಸ್ಯೆ ಆಗ್ತಾ ಇರೋದು. ಇದೇ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ನೋಡಿ ನಾವು ಮಕ್ಕಳಿಗೆ ಹೆಂಗೆ ಟ್ರೈನ್ ಅಪ್ ಮಾಡಿರ್ತೀವಿ ಅಂದ್ರೆ ಫಸ್ಟ್ ರ್ಯಾಂಕೇ ಬರ್ಬೇಕು, ಸೆಕೆಂಡ್ ರ್ಯಾಂಕ್ ಬರ್ಲೇಬಾರ್ದು. ನೋಡಿ ಹಂಗೆ ತಲೆ ತುಂಬಿರ್ತೀವಿ. ನೋಡಿ ಆ ಕರ್ಮ ಫಲಕ್ಕೆ ಅಂಟಿಸ್ಬಿಟ್ಟಿರ್ತೀವಿ, ಸಂಕಲ್ಪ ಮಾಡಿಸ್ಬಿಟ್ಟಿರ್ತೀವಿ. ನೋಡಿ ಅವ್ರಿಗೆ ಹೇಳ್ತಾರೆ ರ್ಯಾಂಕ್ ತಗೋ, ನಿಂಗೆ ಬೇಕಾದೆಲ್ಲ ಕೊಡಿಸ್ತೀವಿ ಹೇಳ್ತಾರ. ಕರ್ಮ ಫಲಕ್ಕೆ ಅಂಟಿಸ್ಬಿಟ್ಟಿರ್ತೀವಿ. ನೋಡಿ ಹಿಂಗ್ ಮಾಡಿ 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 ಬದುಕೋರು ಹೆಂಗಾಗ್ಬಿಟ್ಟಿರ್ತಂದ್ರೆ, ನೋಡಿ ಅವರು ಸೆಕೆಂಡ್ ರ್ಯಾಂಕ್ ಕೂಡ ಒಪ್ಕೊಳಕ್ ತಯಾರಿರೋದಿಲ್ಲ. ಫಸ್ಟ್ ರ್ಯಾಂಕ್ ಬರ್ಲಿಲ್ಲ, ಸೆಕೆಂಡ್ ರ್ಯಾಂಕ್ ಬಂತು, ಸೂಸೈಡ್ ಮಾಡ್ಕೊಳ್ತಾರೆ. ಇದು ಯಾಕೆ ಹಿಂಗಾಗತ್ತೆ ಅಂದ್ರೆ ಕರ್ಮಫಲಕ್ಕೆ ಬಲವಾಗಿ ಅಂಟ್ಕೊಂಡಿರುವಂತ ಕಾರಣ. ನೋಡಿ ಹಂಗೆ ಹೆಂಗೆ ನಾವು ಮತ್ತೆ ಪ್ರೋತ್ಸಾಹಿಸ್ಬೇಕು, ಹೆಂಗೆ ಬದುಕೋ ಕಲೆ ಏನಂದ್ರೆ, ನೋಡಿ 100ಕ್ಕೆ 100 ನಮ್ಮ ಪ್ರಯತ್ನ ಆಗ್ಬೇಕು. ಆ ಫಲಾಫಲಗಳು ನಮ್ಮ ಕೈಯಲ್ಲಿಲ್ಲ. ಹೌದಾ ಅಲ್ವೋ? 100ಕ್ಕೆ 100 ನಮ್ಮ ಪ್ರಯತ್ನ, ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು. ಆ ರಿಸಲ್ಟ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದ್ರೆ ಮಾತಾಜಿ ಯಶೋದ ಅವರು ಭಗವಂತನ್ ಕಟ್ಟಾಕ್ಬೇಕಂದ್ರೆ ಸಖತ್ ಪ್ರಯತ್ನ ಪಟ್ರು ಪ್ರಭುಜಿ. ಹಂಗ್ ಪ್ರಯತ್ನ ಪಟ್ಟಿದ್ದಕ್ಕೆ ಭಗವಂತ ಅವ್ರಿಗೆ ಕೃಪೆ ಕೊಟ್ಟಿದ್ರು ಪ್ರಭುಜಿ ಕಟ್ಟಾಕೋದಕ್ಕೆ. ನೋಡಿ ಸತತ ಪ್ರಯತ್ನ. ನೋಡಿ ಹಂಗೆ ಫಸ್ಟ್ ರ್ಯಾಂಕ್ ಬರ್ಲಿಲ್ಲ, ಸೆಕೆಂಡ್ ರ್ಯಾಂಕ್ ಬಂತು ಅಂದ್ರೆ ಆ ಮಕ್ಕಳು ದೃಢ ಸಂಕಲ್ಪ ಯಾರು ಮಾಡ್ಕೊಂಡಿದ್ರು ನೋಡಿ, ಒಪ್ಕೋಬೇಕು. ದೇ ಶುಡ್ ಅಕ್ಸೆಪ್ಟ್ ಸೆಕೆಂಡ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್ ಆಲ್ಸೋ ಒಳ್ಳೇದೆ. ಸೆಕೆಂಡ್ ರ್ಯಾಂಕ್ ಬರ್ಲಿಲ್ಲಪ್ಪ, ಥರ್ಡ್ ರ್ಯಾಂಕ್ ಬಂತು, ಒಪ್ಕೋಬೇಕೋ ಬೇಡವಾ? ಒಪ್ಕೋಬೇಕು. ಪಾಯಿಂಟ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಆಗಿರ್ತಾರೆ. ಒಪ್ಕೊಂಡ್ರು ಆಮೇಲೆ ನೀನು ಇನ್ನೊಂದ್ಸರ್ತಿ ಫಸ್ಟ್ ರ್ಯಾಂಕ್ ಬರ್ತೀಯ ಅಂತ ಹೇಳ್ಕೊಳ್ತಾರೆ. ನೋಡಿ ಥರ್ಡ್ ಬರ್ಲಿಲ್ಲ, ಫೋರ್ತ್ ಬಂದ್ರೇನು ಒಪ್ಕೋಬೇಕು, ಫಿಫ್ತ್ ಬಂದ್ರೇನು ಒಪ್ಕೋಬೇಕು, ಸಿಕ್ಸ್ತ್ ಬಂದ್ರೇನು ಒಪ್ಕೋಬೇಕು, 7th 8th 9th 10th 11th ಬಂದ್ರೇನು ಒಪ್ಕೋಬೇಕು. ಹೌದು ಅಲ್ವೋ? ಎಷ್ಟಾದ್ರೂ ಬರ್ಲಿ ಬಿಡಿ. ನೋಡಿ ಈಗ ವಿಜೇತ ಮಾತಾಜಿ ಅವರು PUC ಅಲ್ಲಿ ಎಷ್ಟನೇ ರ್ಯಾಂಕ್ ಬಂದ್ರಿ ಮಾತಾಜಿ ನೀವು ಸ್ಟೇಟ್ಗೆ? ಫಸ್ಟ್ ರ್ಯಾಂಕ್ 11th ಬಂದರು, 11th ರ್ಯಾಂಕ್. ಒಪ್ಕೋಬೇಕು. ಯು ಶುಡ್ ಅಕ್ಸೆಪ್ಟ್. ಇಲ್ಲ ಇಲ್ಲ ನೀನ್ ಫಸ್ಟ್ ರ್ಯಾಂಕ್ ಬರ್ಲಿಲ್ಲ, 11th ರ್ಯಾಂಕ್ ಬಂದೆ ಅಂತ ಹೇಳಿ ಬೈದ್ರೆ ಹಿಡ್ಕೊಂಡು ಆಗತ್ತಾ? ನೋಡಿ ಆಗೋದಿಲ್ಲ. ನೋಡಿ ಆಗೋದಿಲ್ಲ. ಅದು ಎಷ್ಟೊಂದು ಬೇರೆ 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 ಫ್ಯಾಕ್ಟರ್ಸ್ ಇರ್ತವೆ ಅಲ್ಲಿ. ಫ್ಯಾಕ್ಟರ್ಸ್ ಒಂದು ವಿಷಯ ಅಲ್ಲ. ಒಂದು ರ್ಯಾಂಕ್, ಫಸ್ಟ್ ರ್ಯಾಂಕ್ ಬರೋದಕ್ಕೂ 11th ರ್ಯಾಂಕ್ ಬರೋದಕ್ಕೂ, ನೋಡಿ 100ನೇ ರ್ಯಾಂಕ್ ಬರೋದಕ್ಕೂ, ಜಸ್ಟ್ ಪಾಸ್ ಆಗೋದಕ್ಕೂ, ಇದರಲ್ಲಿ ಒಂದು ವಿಷಯ ಅಲ್ಲ, ಹಲವಾರು ವಿಷಯಗಳು ಇರ್ತವೆ. ನೋಡಿ ಹಂಗೆ ದೃಢ ಸಂಕಲ್ಪ ಮಾಡ್ಕೊಂಡು ಮಾಡೋ ಪ್ರಯತ್ನಗಳೇನೋ ಆಗ್ತವೆ, ಆದ್ರೆ ಕರ್ಮಫಲ ಹಿಂಗೇ ಬರ್ಬೇಕು ಅಂತ ಇಟ್ಕೋಬಾರ್ದು. ಯಾವತ್ತು ಯಾರು ಯಾವ ಕಾರಣಕ್ಕೂ ಧರ್ಮ ಅರ್ಥ ಕಾಮ ನೋಡಿ ಈ ವಿಷಯಗಳಲ್ಲಿ ನೋಡಿ ಇಟ್ಕೊಳ್ಳೇಬಾರ್ದು. ಮೋಕ್ಷ ಇಲ್ಲಿ ಕೊಟ್ಟಿಲ್ಲ. ಯಾಕೆ? 3 ಗುಣಗಳು ಇರೋದ್ರಿಂದ. ವೆರಿ ಗುಡ್ ಮಾತಾಜಿ. ನೋಡಿ ಮಾತಾಜಿ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಇನ್ನೊಂದ್ಸತಿ ಹೇಳಿ ಮಾತಾಜಿ. ತ್ರಿಗುಣಗಳು ಇರೋದ್ರಿಂದ ಪ್ರಭುಜಿ ನಾವು ಒಂದೊಂದ್ಸಲ ಚೇಂಜ್ ಆಗ್ತಾ ಇರ್ತೀವಿ. ನೋಡಿ ಮೋಕ್ಷಕ್ಕೆ ಈ ತ್ರಿಗುಣಗಳು ಮೀರಿ ಹೋಗ್ಬೇಕು. ನೋಡಿ ಮೋಕ್ಷ ಅದು ನಮ್ಮ ಕೈಯಲ್ಲಿಲ್ಲ. ಮೋಕ್ಷ ನಾವು ಪಡ್ಕೊಳಕ್ಕಾಗಲ್ಲ, ಭಗವಂತ ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ನೋಡಿ ನಾನು ಇಷ್ಟಪಟ್ಟು ಮೋಕ್ಷ ತಗೋತೀನಿ ಅಂತ ಹೇಳಕ್ಕಾಗಲ್ಲ. ಭಗವಂತನಿಗೆ ಇಷ್ಟಪಟ್ರೆ ಕೊಡ್ತಾನೆ. ನೋಡಿ ಇದು ಮೋಕ್ಷದ ಕತೆ. ಇನ್ನ ಧರ್ಮ ಅರ್ಥ ಕಾಮ ಬೇಕಾದ್ರೆ ದೃಢ ಸಂಕಲ್ಪ ಮಾಡ್ಕೊಂಡು ಬೇಕಾದ್ರೆ ನೋಡಿ ತ್ರಿಗುಣಗಳ ಒಂದು ಪರಿಮಿತಿ ಒಳಗಡೆ ಬರುತ್ತೆ. ಮೋಕ್ಷ ಕೊಡುವಂಥದ್ದು ನೋಡಿ, ಮೋಕ್ಷ ಕೊಡುವಂತವನ ಹೆಸರು ಏನು? ಯಾರು ಮೋಕ್ಷ ಕೊಡಕ್ ಸಾಧ್ಯ? ಮೋಕ್ಷ ಕೊಡೋ ಮುಕುಂದ. ಕುಂದ. ಮುಕುಂದ ಮುಕುಂದ ಮುಕುಂದ.
ನೋಡಿ ಮೋಕ್ಷ ಕೊಡೋಕೆ ಒಬ್ಬನೇ ಆ ಮುಕುಂದ ನೋಡಿ ಆ ಮೋಕ್ಷ ಕೊಡೋನು ನೋಡಿ ಈ ಸತ್ವ ರಜ ತಮೋವನ್ನ ಮೀರಿದವನು ನೋಡಿ. ಅದಕ್ಕೆ ಮೋಕ್ಷ ಇಲ್ಲಿ ಸೇರಿಸ್ಲಿಲ್ಲ, ಮೋಕ್ಷದ ವಿಷಯನೇ ಬಂದಿಲ್ಲ ಇಲ್ಲಿ. ನೋಡಿ ಮೋಕ್ಷಕ್ಕೆ ನಾನು ದೃಢ ಸಂಕಲ್ಪ ಮಾಡಿಕೊಂಡು ಕೂತ್ಕೊಂಡು ಮೋಕ್ಷ ಪಡ್ಕೋತೀನಿ ಅಂತ ಹೇಳಕ್ಕೆ ಆಗಲ್ಲ. ನೋಡಿ ಮುಕುಂದನ್ಗೆ ಇಷ್ಟ ಆಯ್ತೋ ಮೋಕ್ಷ ಕೊಡ್ತಾನೆ. ನೋಡಿ ಆತನಿಗೆ ಇಷ್ಟ ಆಗೋದಕ್ಕೆ ನೋಡಿ ಹಿಂಗೆ ಹಂಗೆ ಅನ್ನೋದೇ ಇಲ್ಲ. ನಿನ್ನೆ ನೋಡಿ ಕಾರ್ತಿಕ ವ್ರತದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಒಂದು ಇಲಿಗೆ ಮೋಕ್ಷ ಸಿಗತ್ತೆ, ಏನ್ ಮಾಡ್ತದು? ಅದು ಸಂಕಲ್ಪ ತಗೊಂಡು ಭಕ್ತಿನ ಪ್ರಭುಜಿ ಅದೇನ್ ಸಂಕಲ್ಪ ತಗೊಂಡಿಲ್ಲ ಪ್ರಭುಜಿ. ನಾನು ತುಪ್ಪದ್ದು ತಿನ್ಬೇಕು ಅನ್ನೋದೇ ಅದೊಂದು ಇದಿತ್ತು ಪ್ರಭುಜಿ, ಅಷ್ಟೇನೆ. ತುಪ್ಪ ಅಲ್ಲಿ ತುಪ್ಪ ಇದ್ದಿದ್ದಕ್ಕೆ ಅದು ತುಪ್ಪ ತಿಂದು ಅದು ಮೋಕ್ಷ ಕೊಡ್ಬೇಕು. ತುಪ್ಪ ತಿನ್ಬಂತು ನೋಡಿ, ಅದು ದೀಪ ಉರಿತಾ ಇತ್ತು, ಅದ್ರ ಬತ್ತಿ ಇತ್ತು. ಆ ಬತ್ತಿನ ಭಗವಂತನ ದೇವಸ್ಥಾನದಲ್ಲಿ ದೀಪ ಬಿಡದಂಗೆ ಎಳ್ದಾಡ್ತದೆ. ನೋಡಿ ಅದೇನಾದ್ರೂ ಸಂಕಲ್ಪ ಮಾಡ್ಕೊಂಡಿತ್ತ? ಇಲ್ಲ. ನೋಡಿ ಮೋಕ್ಷ ಕಲ್ಪನೆ ಮಾಡಕ್ಕಾಗಲ್ಲ. ನೋಡಿ ಒಂದ್ಸರ್ತಿ ರಾಮಾನುಜಾಚಾರ್ಯರು ನೋಡಿ ಯಾತ್ರೆ ಹೋಗ್ತಿರ್ತಾರೆ ತಮ್ಮ ಶಿಷ್ಯರ ಜೊತೆಗೆ. ಯಾವುದೋ ಒಂದು ಕಲ್ಯಾಣಿ ಪಕ್ಕದಲ್ಲಿ ಪ್ರಸಾದವನ್ನ ತಿಂತಿರ್ತಾರೆ, ಊಟ ಮಾಡ್ತಿರ್ತಾರೆ. ನೋಡಿ ಪ್ರಸಾದವನ್ನೆಲ್ಲ ತಿಂದು ಆ ಎಲೆ ಇರುತ್ತೆ ನೋಡಿ, ಆ ಎಲೆಯನ್ನ ಕಲ್ಯಾಣಿಯಲ್ಲಿ ನೀರಕ್ಕೆ ಎಸಿತಾರೆ. ಸಾಮಾನ್ಯವಾಗಿ ಹಿಂಗೆ ಮಾಡ್ತಾರಲ್ವಾ. ನೋಡಿ ಆ ಅನ್ನದ ಅಗಳುಗಳು ಸ್ವಲ್ಪ ಉಳಿದಿರುತ್ತೆ ನೋಡಿ, ಅದನ್ನ ಕೆಲವು ಮೀನುಗಳು ತಿಂತವೆ. ತಿಂದ ತಕ್ಷಣ ನೋಡಿ ಈ 4 ಕೈಗಳ ಸ್ವರೂಪ ನೋಡಿ, ಸಾರೂಪ್ಯ ಮೋಕ್ಷ ಅಂತ ಹೇಳ್ತಾರೆ ನೋಡ್ರಿ, ವಿಷ್ಣು ರೂಪ ನೋಡಿ ಪಡ್ಕೊಂಡು ಆ ಮೀನುಗಳು ಹೋಗ್ತಿದವೆ ಮೇಲಕ್ಕೆ ಆಕಾಶದಲ್ಲಿ. ಆ ಒಂದು ಪುಷ್ಕರಣಿಯಿಂದ ಮೀನುಗಳು 4 ವಿಷ್ಣು ರೂಪ ಪಡ್ಕೊಂಡು ಹೋಗ್ತಿದವೆ. ಇದನ್ನ ಅವ್ರ ಶಿಷ್ಯರು ನೋಡ್ತಾರೆ. ನೋಡಿ ಗುರುಗಳೇ ಏನಾಗ್ತಾ ಇದೆ, ಏನಾಯ್ತು? ನಿಮ್ಮ ಎಂಜಲು ಆ ಎಲೆ ಅನ್ನ ಅಗಳುಗಳನ್ನ ತಿಂದು ಮೋಕ್ಷ ಪಡ್ಕೊಂಡ್ವಲ್ಲ. ಆ ಮೀನುಗಳೇನ್ ಸಂಕಲ್ಪ ಮಾಡ್ಕೊಂಡಿದ್ವಾ, ಈಗ ನಾವು ಹೋಗಿ ರಾಮಾನುಜಾಚಾರ್ಯರ ತಿಂದ ಅನ್ನವನ್ನ ಹೋಗಿ ತಿಂದ್ಬಿಡ್ತೀವಿ, ನಮ್ಗೆ ಹಂಗೆ ಮೋಕ್ಷ ಸಿಕ್ಬಿಡುತ್ತೆ ಅಂತ ಸಂಕಲ್ಪ ಮಾಡ್ಕೊಂಡು ಹೋದ್ವಾ? ಇಲ್ಲ ಪ್ರಭುಜಿ. ನೋಡಿ ಹಂಗೆ ಮೋಕ್ಷ ಸಂಕಲ್ಪದಿಂದ ಸಿಗೋದಿಲ್ಲ. ನಮ್ಮ ಪ್ರಯತ್ನ, ನಮ್ಗೇನ್ ಆಚಾರ್ಯರು ಕೊಟ್ಟಿರ್ತಾರೋ ಅದ್ ಮಾಡ್ತಿರ್. ಅವರು ಶಿಷ್ಯರು ರಾಮಾನುಜಾಚಾರ್ಯನ್ ಕೇಳ್ತಾರೆ, ಗುರುಗಳೇ ಏನಿದು, ನಾವು ತಿಂತಿದೀವಲ್ವಾ, ಇಷ್ಟು ದಿನದಿಂದ ನಾವು ತಿನ್ಕೊಂಡು ನಾವು ತಿಂತಿದ್ವಿ, ನಿಮ್ಮ ಅಳದುಳದ ನೋಡಿ ಉಚ್ಚಿಷ್ಟ ಪ್ರಸಾದವನ್ನ ನಾವು ತಿಂತಿದ್ವಿ, ನಮಗೆ ಯಾಕೆ ಈ ತರ ನೋಡಿ ಒಂದು ಕರ್ಮ ಫಲ ಸಿಗ್ಲಿಲ್ಲ? ನೋಡಿ ಇವರು ಕರ್ಮ ಫಲಕ್ಕೆ ಅಂಡ್ಕೊಂಡಿರುವಂತದ್ದು ಮತ್ತೆ ದೋಷಗಳು ನೋಡಿ, ಅಪರಾಧಗಳು ನೋಡಿ, ವೈಷ್ಣವರ ಅಪರಾಧ, ಗುರು ಅಪರಾಧ ನೋಡಿ, ನಾಮ ಅಪರಾಧ, ಜೀವ ಅಪರಾಧ, ಈ ತರದ್ರಲ್ಲೇ ಅಪರಾಧಗಳನ್ನ ಸಿಕ್ಕಾಕೊಂಡ್ಬಿಟ್ಟಿರ್ತೀರಿ ನೋಡಿ. ಹಿಂಗ ಅಪರಾಧ ಮಾಡಿದವ್ರಿಗೆ ಹೆಂಗ್ ಮೋಕ್ಷ ಸಿಗುತ್ತೆ? ವೈಕುಂಠಕ್ಕೆ ಹೋಗ್ಬಿಟ್ರು ಅಂದ್ಕೊಳ್ಳಿ, ಅಲ್ಲೋಗಿ ಏನ್ ಮಾಡ್ತಾರೆ? ಅಲ್ಲೂ ಅಪರಾಧ ಮಾಡ್ತಾರೆ. ಅಪರಾಧ ಮಾಡೋರು ಅಲ್ಲಿ ಇರ್ಬಹುದಾ? ಇರಕ್ಕಾಗಲ್ವಾ? ಇರಕ್ಕಾಗಲ್ಲ, ಹೋಗಕ್ಕೆ ಆಗಲ್ಲ ಪ್ರಭುಜಿ. ಹೋಗಕ್ಕೆ ಆಗೋದಿಲ್ಲ. ಹೋಗ್ಬಿಟ್ರೇನು ಇರಕ್ ಆಗೋದಿಲ್ಲ. ಅಲ್ಲೋಗಿ ಅಲ್ಲೂ ಜಗಳ ಮಾಡ್ತೀರಿ, ಅಲ್ಲೂ ಬೈತೀರಿ ನೋಡಿ, ಅಲ್ಲೋಗಿ ಜೀವಿಗಳನ್ನ ಹಿಂಸೆ ಕೊಡ್ತೀರಿ ಅಲ್ವಾ? ನೋಡಿ ಅಲ್ಲಿರುವಂತ ಭಕ್ತರನ್ನ ನಿಂದಿಸ್ತೀರಿ. ಹಿಂಗೆ ಅಲ್ಲೋಗಿ ಇರಕ್ಕಾಗತ್ತೆ ನೋಡಿ? ಈ ತರದ್ದು ಅದೇ ಪ್ರಾಣಿಗಳು, ಮೀನುಗಳು ನೋಡಿ, ಮೀನುಗಳು ವೈಷ್ಣವ ಅಪರಾಧ ಮಾಡ್ತವ? ಮಾಡೋದಿಲ್ಲ ಪಾಪ, ಮುಗ್ಧ ಪ್ರಾಣಿಗಳು ನೋಡಿ. ಹಿಂಗೆ ಈ ಶ್ಲೋಕದಲ್ಲಿ ಮೋಕ್ಷದ ಪ್ರಸ್ತಾಪನೇ ಇಲ್ಲ, ಸಂಕಲ್ಪನೂ ಮಾಡಿಲ್ಲ ನೋಡಿ. ಈ ತರದ ಹಲವಾರು ಉದಾಹರಣೆಗಳು ಸಿಗ್ತವೆ ಈ ತರ ನೋಡಿ. ಹಂಗೆ ಇಲ್ಲಿ ನಾವು ಕಾಣ್ತೇವೆ, ಧರ್ಮ ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ನೋಡಿ ಇವೆಲ್ಲ ಮಾಡಬೇಡಿ ಅಂತ ಹೇಳ್ತಿಲ್ಲ, ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನೋಡಿ. ಮಾಡ್ತೀರಿ, ಧಾರ್ಮಿಕ ಚಟುವಟಿಕೆಗಳೆಲ್ಲ ಮಾಡಿ ನೋಡಿ. ಆರ್ಥಿಕ ಬೆಳವಣಿಗೆ ಗೃಹಸ್ಥರಿಗೂ ಕೂಡ ಬೇಕೋ ಬೇಡವೋ? ನಿಮ್ಗೆಲ್ಲ ಆರ್ಥಿಕ ಬೆಳವಣಿಗೆ ಬೇಕೋ ಬೇಡವೋ? ನಿಮ್ಗೆ ಬೇಕು ಪ್ರಭುಜಿ. ಬೇಕು ಪ್ರಭುಜಿ, ಇಲ್ಲಂದ್ರೆ ಸಮಾಜದಲ್ಲಿ ಗೌರವ ಕೊಡುತ್ತೆ. ಸಮಾಜದಲ್ಲಿ ಬದುಕಕ್ಕೆ ಆಗಲ್ಲ. ಈಗ ನೋಡಿ, ನಾವು ಯಾತ್ರೆ ಕರ್ಕೊಂಡು ಹೋಗ್ತೀವಿ, ನಾವು ಯಾತ್ರೆ ಶುಲ್ಕ ಕೊಡಿ ಅಂತ ಕೇಳ್ತೀವಿ, ಫ್ರೀಯಾಗಿ ಕರ್ಕೊಂಡು ಹೋಗ್ತೀವ?
ಕರ್ಕೊಂಡು ಹೋಗ್ತೀವ ಫ್ರೀಯಾಗಿ? ನಿಮ್ಗೆ ಫ್ರೀ ಸಿಗಲ್ವಲ್ಲ ಪ್ರಭು, ನಿಮ್ಗೆ ಫ್ರೀ ಸಿಕ್ಕಿದ್ರೆ ಫ್ರೀ ಕರ್ಕೊಂಡು ಹೋಗ್ಬೋದು. ನಮ್ಗೆ ಫ್ರೀ ಸಿಕ್ಕಿದ್ರೆ ನಿಮ್ಗೆ ಫ್ರೀಯಾಗಿ ಕೊಡ್ಬೋದು ನೋಡಿ. ಹಂಗಿರುತ್ತೆ. ಆರ್ಥಿಕ ಬೆಳವಣಿಗೆ ಬೇಕು, ಆದ್ರೆ ಆ ಕರ್ಮ ಫಲಕ್ಕೆ ಅಂಟ್ಕೋಬೇಡಿ ಅಂತ ಅರ್ಥ ನೋಡಿ. ನನಗೆ ಉಂಡಿಯಲ್ಲಿ ನಾನು 1000 ರೂಪಾಯಿ ಹಾಕಿದ್ರೆ ನನಗೆ 10,000 ರೂಪಾಯಿ ಲಾಭ ಬರಬೇಕು ನೋಡಿ. ನೋಡಿ ಇದು ವ್ಯವಹಾರದ ನೋಡಿ ಈ ತರ ಮಾಡ್ಕೊಂಡ್ಬಿಡ್ತಾರೆ. ತಿರುಪತಿ ವೆಂಕಟರಮಣ ಸ್ವಾಮಿಯನ್ನ ಪಾರ್ಟ್ನರ್ ಮಾಡ್ಕೊಂತಾರೆ, ಗೊತ್ತಾ ನಿಮ್ಗೆ? ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ನಡೆಯುತ್ತೆ ಕೆಲವೆಲ್ಲ ಬಿಸ್ನೆಸ್. ಇಷ್ಟು ಪರ್ಸೆಂಟ್ ನೋಡಿ. ನನಗೇನಾದ್ರೂ ಕೆಲಸ ಸಿಕ್ಕಿದ್ರೆ ಆ ಸಂಬಳದಲ್ಲಿ ಇಷ್ಟು ಪರ್ಸೆಂಟ್ ನೋಡಿ. ಈ ತರದೆಲ್ಲನೂ ಕೂಡ ಸಂಕಲ್ಪಗಳು ತಗೊಂಡಿದ್ದಾರೆ, ನಮ್ಮ ಭಕ್ತರುಗಳು ಕೂಡ ತಗೊಂಡಿದ್ದಾರೆ ನೋಡಿ. ನೋಡಿ ಆ ತರದ್ದು ಏನೇನೋ ಆಗತ್ತೆ ನೋಡಿ. ವಡ್ಡಿ ಕಾಸುರವಾಡ ಅಂತ ಹೇಳ್ತಾರೆ ತಿರುಪತಿ ವೆಂಕಟರಮಣ ಸ್ವಾಮಿಗೆ ನೋಡಿ. ಹಂಗೇನಾದ್ರೂ ಸಂಕಲ್ಪ ಮಾಡ್ಕೊಂಡವ್ರನ್ನ ನೋಡಿ, ಅವ್ರು ಏನಾದ್ರೂ ತೀರಿಸದೇ ಇದ್ರೆ ಬಡ್ಡಿ ಸಮೇತ ವಸೂಲ್ ಮಾಡ್ತಾನೆ ನೋಡಿ. ವಸೂಲ್ ಮಾಡ್ತಾರೆ ಅಂದ್ರೆ ನೋಡಿ ನೋಡಿ. ಹಂಗೆ ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ, ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟ್ಕೋಬೇಡಿ ಅಂತ ಹೇಳಿ ನೋಡಿ. ಏನ್ ಬರುತ್ತೋ ಅದು ಪ್ರಸಾದ ಅಂತ ಸ್ವೀಕರಿಸ್ಬೇಕು ನೋಡಿ. ಅದನ್ನೇ ಹೇಳ್ತಿದ್ದು ಇಷ್ಟೊತ್ತು. ಫಸ್ಟ್ ರ್ಯಾಂಕ್ ಬರ್ಬೇಕು ಅಲ್ಲ, ಓಕೆ ಪರವಾಗಿಲ್ಲ. 11th ರ್ಯಾಂಕ್ ಬಂದ್ರೇನು ಕೂಡ ಅದನ್ನ ಸ್ವೀಕರಿಸ್ಬೇಕು ನೋಡಿ. ಇಲ್ಲ 11th ರ್ಯಾಂಕ್ ಬರ್ಲಿಲ್ಲ, ನನಗೆ 1 lakh ರ್ಯಾಂಕ್ ಬಂತು, ಏನ್ ಮಾಡ್ಬೇಕೀಗ? ಸ್ವೀಕರಿಸ್ಬೇಕೋ ಸ್ವೀಕರಿಸ್ಬೇಕು. ಯು ಹ್ಯಾವ್ ಟು ಅಕ್ಸೆಪ್ಟ್. ಮುಂದೆ ಅದ್ರಲ್ಲೂ ಒಳ್ಳೇದು ಇರ್ಬೋದು ಪ್ರಭು ನೋಡಿ. ಹಿಂಗೆಲ್ಲ ಇರುತ್ತೆ ಜಗತ್ತು, ನಮ್ಗೆ ಗೊತ್ತಿಲ್ಲ. ಕೆಲವು ಸತಿ ನೋಡಿ, ಕೆಲವು ಸತಿ ಹಿಂಗೆ ಆಗಿದೆ ನೋಡಿ. ಕೆಲವು ಸತಿ ಫ್ಲೈಟ್ ಮಿಸ್ ಆಗಿದೆ, ಕೆಲವ್ರಿಗೆ ಆ ಫ್ಲೈಟ್ ಕ್ರ್ಯಾಶ್ ಆಗಿದೆ, ಅವ್ರ ಜೀವ ಉಳ್ಕೊಂಡಿದೆ. ಈ ತರದ್ದು ಹಲವಾರು ಎಕ್ಸಾಂಪಲ್ಸ್ ಇದಾವೆ. ಗೊತ್ತೇ ಇಲ್ಲ ನಮ್ಗೆ ಏನು ಒಳ್ಳೇದು ಅನ್ನೋಂಥದ್ದು ಭಗವಂತನ ಕೈ ಕೊಟ್ಬಿಟ್ರೆ ನೋಡಿ, ನಾವು ನಿಶ್ಚಿಂತವಾಗಿರ್ಬೋದು ನೋಡಿ. ಅದು ಧರ್ಮ, ಅರ್ಥ ನೋಡಿ. ಇಲ್ಲಿ ಇಂದ್ರಿಯ ಭೋಗ ನೋಡಿ. ಕೆಲವರು ನೋಡಿ ನೋಡಿ ಹಿಂಗೆಲ್ಲ ಆಗತ್ತೆ, ಏನೇನೋ ಆಗತ್ತೆ. ಒಟ್ಟು ಇಲ್ಲಿನ ವಿಚಾರ, ಮುಖ್ಯ ಅಂಶ, ಪಾಯಿಂಟ್ ಟು ಬಿ ಅಂಡರ್ಲೈನ್ಡ್, ಪಾಯಿಂಟ್ ಟು ಬಿ ನೋಟೆಡ್ ಏನಂದ್ರೆ, ಕರ್ಮ ಫಲಕ್ಕೆ ಬಲವಾಗಿ ಅಂಟ್ಕೋಬೇಡಿ ಅನ್ನೋದು ವಿಚಾರ. ಹಿಂಗಾದ್ರೆ ಏನಾಗತ್ತೆ, ನಾವು ಬೇರೆ ಕಡೆಗೆ ಗಮನ ಕೊಡಕ್ಕೆ ನಮ್ಗೆ ನೋಡಿ, ನಮ್ಗೆ ಸಮಯ ಸಿಗುತ್ತೆ, ಆ ಶಕ್ತಿ ಸಿಗುತ್ತೆ. ಇಲ್ದೇ ಇದ್ರೆ ನೋಡಿ, ಈಗ ಅರ್ಜುನ ವಿಷಾದ ಮಾಡ್ತಿದ್ದ ನೋಡಿ. ಅರ್ಜುನ ವಿಷಾದ ಯೋಗದಲ್ಲಿ ಅಯ್ಯೋ ಅಂತ ಹೇಳಿ ನೋಡಿ ನೋಡಿ. ಹಿಂಗೆ ವಿಷಾದದಲ್ಲಿ ಕೂತ್ಬಿಟ್ರೆ ಭಕ್ತಿ ಮಾಡಕ್ಕಾಗತ್ತಾ? ಆಗೋದಿಲ್ಲ ನೋಡಿ. ನೋಡಿ ಕೇಳಿ ನೋಡಿ, ಜಗತ್ತಲ್ಲಿ ಯಾರೂ ಸಂತೋಷವಾಗಿಲ್ಲ. ಯಾರು? ಎಲ್ಲ ಧಾರ್ಮಿಕ ಚಟುವಟಿಕೆಗಳು ಮಾಡೋರು, ಆರ್ಥಿಕ ಬೆಳವಣಿಗೆ ಹೊಂದಿರೋರು ನೋಡಿ, ಇಂದ್ರಿಯ ಸುಖ ಭೋಗದಲ್ಲಿ ತುಂಬಿ ತುಳುಕಿ ತೇಲಾಡ್ತಾ ಮುಳುಗುತ್ತಾ ತೇಲ್ತಾ ಇರುವಂತವ್ರು ನೀವು ಕೇಳ್ರಿ, ಆರ್ ಯು ಹ್ಯಾಪಿ ಅಂತ ಕೇಳಿ ನೋಡಿ. ಯಯಾತಿ ಮಹಾರಾಜ ನೋಡಿ, ಆತನ ಮಗನ ಹತ್ರ ಯೌವನವನ್ನ ತಗೊಂಡು ಎಂಜಾಯ್ ಮಾಡ್ತಾನೆ. ಸ್ಯಾಟಿಸ್ಫೈ ಆಗತ್ತ ಅವನಿಗೆ? ಇಲ್ಲ ಪ್ರಭುಜಿ. ನಂತರ ಎಲ್ಲ ತ್ಯಜಿಸ್ತಿರ್ತಾನೆ ನೋಡಿ. ಈ ತರ ಇರುತ್ತೆ ಇಂದ್ರಿಯ ಭೋಗ, ಆರ್ಥಿಕ ಬೆಳವಣಿಗೆ ನೋಡಿ. ಹಂಗೆ ವಿಷಯಗಳು, ವಿಚಾರಗಳು ಹಿಂಗಿರ್ತವೆ. ಹಂಗಾಗಿ ಇಲ್ಲಿ ವಿಚಾರ ಏನಂದ್ರೆ, ಕರ್ಮ ಫಲಕ್ಕೆ ಬಲವಾಗಿ ಅಂಟುಕೊಳ್ಳೋದು ಬೇಡ ಅನ್ನೋದು ವಿಚಾರ ಅಷ್ಟೇ. ನನಗೇನು ಅರ್ಥ ಆಗ್ಲಿಲ್ಲ ಈ ಶ್ಲೋಕದಲ್ಲಿ. ಏನೇನೋ ಹೇಳ್ತಿದ್ದೀರಿ ನೀವು, ಗಂಟೆಗಟ್ಲೆ ನೀವು ಮಾತಾಡ್ತೀರಿ, ತಲೆ ಕೊರಿತೀರಿ. ಮತ್ತೇನಾದ್ರೂ ಯಾರಿಗಾದ್ರೂ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಇಷ್ಟಾದ್ರೂ ಅರ್ಥ ಮಾಡ್ಕೊಂಡ್ರೆ, ಕರ್ಮ ಫಲಕ್ಕೆ ಬಲವಾಗಿ ಅಂಟ್ಕೊಳ್ಳೋದು ಬೇಡ ಅಷ್ಟೇ, ಅಂಟ್ಕೋಬಾರ್ದು ನೋಡು. ಆ ಕಡೆಗೆ ಆ ಕರ್ಮ ಫಲಕ್ಕೆ ನಾವು ದೃಢವಾದ ಸಂಕಲ್ಪ ತಗೋಬಾರ್ದು ಅಂತ ಹೇಳಿ ನಾವು ಯಾವುದೇ ಧಾರ್ಮಿಕ ಚಟುವಟಿಕೆಯಲ್ಲಿ ಮಾಡಲ್ಲ, ಆರ್ಥಿಕ ಬೆಳವಣಿಗೆನೂ ಮಾಡ್ಕೊಳ್ಳಲ್ಲ, ಇಂದ್ರಿಯ ಭೋಗದಲ್ಲೂ ತೊಡಗಲ್ಲ ಅಂತ ಇರ್ರಿ ಅಂತ ಹೇಳ್ತಿಲ್ಲ ಇಲ್ಲಿ ನೋಡಿ. ಆ ಫಲಕ್ಕೆ ಅಂಟ್ಕೋಬೇಡಿ ಅಂತ ಅಷ್ಟೇ ನೋಡಿ. ಕೆಲವರು ಬಿಸ್ನೆಸ್ ಮಾಡಕ್ಕೆ ಹೋಗ್ತಾರೆ, ಎಲ್ಲ ಪ್ರಯತ್ನ ಮಾಡೋದು ಮಾಡ್ತಾರೆ, ಪಾಪ ಲಾಸ್ ಆಗ್ಬಿಡುತ್ತೆ.
ಏನ್ ಮಾಡೋದು? ನೋಡಿ, ನಮ್ಮ ಕೃಷಿಕರು, ವ್ಯವಸಾಯ ಮಾಡೋರು, ನೋಡಿ ನಾನೊಬ್ಬ ಕೃಷಿ ನೋಡಿ ಸಂಬಂಧಿತವಾಗಿ ಒಬ್ಬ ವಿಜ್ಞಾನಿಯಾಗಿ ಆ ಕ್ಷೇತ್ರದಲ್ಲೇ ನೋಡಿ ಒಬ್ಬ ಕೃಷಿಕನಾಗಿನೂ ಕೂಡ ಪರ್ಸನಲಿ ರೈತನಾಗಿನೂ ಕೂಡ ಹೇಳ್ತೀನಿ, ಕೃಷಿಯಲ್ಲಿ ಯಾರು ತೊಡಗ್ತಾರೋ ಅವ್ರಿಗೆ ಈ ಶ್ಲೋಕ ತುಂಬಾ ಅನ್ವಯಿಸುತ್ತೆ. ಹೆಂಗೆ? ವ್ಯವಸಾಯ ಮಾಡಕ್ಕೆ ಬೆಳೆ ಇಡಕ್ ಪ್ರಯತ್ನ ಮಾಡ್ತಾರೆ, ಬೆಳೆ ಬೆಳಿತಾರೆ, ಗ್ಯಾರಂಟಿ ಬೆಳೆ ಬಂದೇ ಬರುತ್ತೆ ಫಸಲು ಅಂತ ಹೇಳಕ್ಕಾಗತ್ತಾ? ಹೇಳಕ್ಕೆ ಆಗಲ್ಲ. ಇಲ್ಲ ಪ್ರಭು, ಬಂದು ಕೊಚ್ಕೊಂಡು ಹೋಗ್ಬೋದು. ಇಲ್ಲ ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ, ಅತ್ತಿ ಬಂದವ ಪ್ರಭುಜಿ, ಬರೇ ಮಳೆ ಹತ್ತಿ ಬಿಟ್ಟಿದೆ ಪ್ರಭುಜಿ. ನೋಡಿ ಏನ್ ಮಾಡೋದು ಪಾಪ ಅನ್ಸಿ. ಬ್ಯಾಡ ಪ್ರಭುಜಿ, ಫಜೀತ ಕೂಲರ್ ಸಿಗೋವಲ್ರು, ಎಷ್ಟು ರೊಕ್ಕ ಕೊಡ್ತು ಅಂದ್ರು ಬರವಲ್ರು ಪ್ರಭುಜಿ. ಮಳೆ ಬಂದ್ಬಿಟ್ಟದ ಪ್ರಭುಜಿ, ನಮ್ಮದಂತ ಅಲ್ಲ ಪ್ರಭುಜಿ, ಎಲ್ಲದ ಅದೇ ಚಿಂತೆ, ಅದೇ ಕೊರಗು. ಭಗವಂತ ಶ್ರೀಕೃಷ್ಣ ಏನ್ ಮಾಡ್ತಾನಂತ ಅತಿಗೆ ಗೊತ್ತು ಪ್ರಭುಜಿ, ನಾವ್ ಏನ್ ಹೇಳಕ್ ಆಗಲ್ಲ ಪ್ರಭುಜಿ. ಏನ್ ಮಾಡ್ಬೇಕು? ಜಗ್ಗೆ ಖರ್ಚು ಮಾಡ್ಯದ ಪ್ರಭುಜಿ, ನಾವಂತ ಪ್ರಭುಜಿ ಅಲ್ಲ ಪ್ರಭುಜಿ, ಎಲ್ಲರಷ್ಟೇ ಪ್ರಭುಜಿ. ಹತ್ತಿ ಬೆಳೆ ಪ್ರಭುಜಿ. ಹೇಳಕ್ಕೆಲ್ಲಾರ್ತು ಪ್ರಭುಜಿ, ಇಲ್ಲಿ ಕೂಲಿಯವ್ರು ಸಿಗೋವಲ್ರು, ಜಗ್ಗಿ ಬೆಳೆದು ಬಿಟ್ಟವೆ, ಖರ್ಚು ಮಾಡ್ಯಾರೆ. ಕೃಷ್ಣ ಭಗವಂತ ಕೊಡ್ತಾನೆ ಪ್ರಭುಜಿ, ಇಲ್ಲ ಅಂತ ಏನಿಲ್ಲ, ಕೊಡ್ತಾನೆ ಪ್ರಭುಜಿ. ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ ಪ್ರಭು, ಕೂಲಿ ಅವ್ರು ಸಿಗ್ಲಿ ಮಾತಾಜಿಗಂತ. ಹರೇ ಕೃಷ್ಣ. ನೋಡಿ, ಕೃಷಿಕರ ಬದುಕು ನೋಡಿ ಹಿಂಗಿರತ್ತೆ. ಅನಸೂಯ ಮಾತಾಜಿಯವ್ರನ್ನ ಕೇಳ್ರಿ, ಹೆಂಗಿರತ್ತೆ ಕೃಷಿಕರ ಬದುಕು ಅಂತ ಹೇಳ್ತಾರ ಅವ್ರು. ನೋಡಿ, ಎಲ್ಲಾ ಬೆಳೆ ಬೆಳೆದು ಮಾಡೋದೆಲ್ಲ ಮಾಡಿ ಈಗ ಹತ್ತಿ ಬಿಡಿಸ್ಬೇಕು, ಮಳೆ ಇಟ್ಕೊಂಡ್ರೆ ಏನ್ ಮಾಡ್ಬೇಕು ಹೇಳಿ ಅಲ್ವಾ? ನೋಡಿ, ಹಿಂಗೆಲ್ಲ ಇರುತ್ತೆ ಅಂತ ಹೇಳಿ ಕೃಷಿ ಮಾಡೋದೇ ಬಿಟ್ಬಿಟ್ರೆ ಅವರು ನೋಡಿ ಹೇಳ್ತಾರೆ, ಒಕ್ಕಲಿಗ ಒಕ್ಕದಿದ್ದರೆ ದೇಶವೆಲ್ಲ ಬಿಕ್ಕುವುದು ಅಂತ ನೋಡಿ ಸರ್ವಜ್ಞರೇ ಹೇಳ್ತಾರೆ. ನೋಡಿ ಅವ್ನು ಹಿಂಗ ಆಗ್ಬಿಡ್ತು ನೋಡಿ, ಓಸತಿ ಬೆಳೆ ಬರ್ಲಿಲ್ಲ, ಹಿಂಗ್ ಲಾಸ್ ಆಗೋಯ್ತು ಅಂತ ಹೇಳ ನೋಡಿ ರೈತರು ಏನಾದ್ರೂ ನೋಡಿ ಕೃಷಿ ಮಾಡದೆ ಬಿಟ್ರೋ ನೋಡಿ ದುರ್ಗತಿ ಬರುತ್ತೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ನೋಡಿ ನಮ್ಮ ಯೂನಿವರ್ಸಿಟಿಯ ಸ್ಲೋಗನ್, ಅದರ ಧ್ಯೇಯ ವಾಕ್ಯ, ಕೃಷಿತೋ ನ ಅಸ್ತಿ ದುರ್ಭಿಕ್ಷಂ. ಕೃಷಿಯನ್ನು ಬಿಟ್ರೆ ದುರ್ಭಿಕ್ಷೆ ಬರುತ್ತೆ. ನೋಡಿ ನೋಡಿ ಹಂಗೆ ಭಿಕ್ಷೆ ಬಿಡ್ಬೇಕಾಗತ್ತೆ. ಕೃಷಿಕ ಏನಾದ್ರೂ ಒಕ್ಕಲಿಗ ಒಕ್ಕದಿದ್ದರೆ ದೇಶವೆಲ್ಲ ಬಿಕ್ಕುವುದು ಅಂತ ಹೇಳ್ತಾರೆ. ನೋಡಿ ಹಂಗೆ ಆತನೇನಾದ್ರೂ ಕರ್ಮ ಫಲ ಕಂಡ್ಕೊಂಡು ಹೋದ್ ಸತಿ ಫಸಲು ಬರ್ಲಿಲ್ಲ, ಈ ಸತಿ ಬೆಳೆ ಇಡಲ್ಲ ಅಂತ ಏನಾದ್ರು ಬಿಟ್ನೋ ನೋಡಿ ಬರುತ್ತೆ ನೋಡ್ರಿ. ನೋಡ್ರಿ ಹಂಗೆ ರೈತರಿಗೆ ವಿಶೇಷವಾದಂತ ಮಾಡಿಸಿದಂತ ಶ್ಲೋಕ ಇದು. ಪಾಪ ಇದೇ ತತ್ವದನ್ನೇ ಇಟ್ಕೊಂಡು ರೈತರು ವ್ಯವಸಾಯ ಮಾಡೋದನ್ನ ನಿಲ್ಸೋದಿಲ್ಲ ಪಾಪ. ಏನೋ ಭರವಸೆ ನೋಡಿ ಮಾಡೋಬೇಕು ನೋಡಿ. ಇದು ಎಷ್ಟೋ ಜನ ವ್ಯವಸಾಯ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂದ್ರೆ ಹೊಲನ ಬಿಡಬಾರ್ದು ಅಂತ ಬಿಡ್ತಾರೆ, ವ್ಯವಸಾಯ ಮಾಡ್ತಾರೆ. ನೋಡಿ ಜನಗಳು ಏನ್ ಅನ್ಕೊಳ್ತಾರೆ, ನಮ್ ಭೂಮಿನ ಹಿಂಗ್ ಬಿಟ್ಬಿಟ್ರೆ ನೋಡಿ ನಮ್ಮ ಮನೇಲಿ ನಮ್ಮೂರುಗಳಲ್ಲಿ ಹೇಳೋರು ಗುಂಡುಗೋಬಿಗಳು ಅಂತ. ನೋಡಿ ಆ ಹೊಲನ ಎಲ್ಲರೂ ಹೊಲ ಮಾಡದೆ ನಮ್ಮ ಹೊಲ ನಾವು ಮಾಡದೇ ಇದ್ರೆ ಅದೊಂದು ದೊಡ್ಡ ಅವಮಾನ. ಅದು ಕುಟುಂಬಕ್ಕೆ, ಸಂಸಾರಕ್ಕೆ ಎಂತ ಜನ ಇವರು ಗುಂಡುಗೋಬಿಗಳು ಅಂತ ಹೇಳೋರು ನಮ್ಮೂರುಗಳಲ್ಲಿ. ನೋಡಿ ಹಂಗ ಅಂದ್ಕೊಂಡ್ಬಿಡ್ತಾರೆ ಅಂತ ವ್ಯವಸಾಯ ಮಾಡಿ. ಇದು ನಮ್ಮ ಹೇಳ್ತಾರೆ ಪ್ರಭು ಗುಂಡುಗೋಬಿಗಳಂತ. ನೋಡಿ ಅದೇನ ಅರ್ಥ ನನಗೆ ಸರಿಯಾಗಿ ಗೊತ್ತಿಲ್ಲ, ಗುಂಡುಗೋಬಿ ಅಂದ್ರೆ ಏನಂತ. ಏನೇ ಇರ್ಲಿ ನೋಡಿ, ಕರ್ತವ್ಯ ಅಂತ ವ್ಯವಸಾಯ ಮಾಡ್ತಾರೆ ಪಾಪ. ನೋಡಿ ಎಷ್ಟೇ ಲಾಸ್ ಆದ್ರೆ ಮಾಡ್ಲಾಕ ಹೋಯ್ತು, ಹೊಲ ನೋಡ್ಲಾಕ ಹೋಯ್ತು ಅಂತ ಪ್ರಭುಜಿ ಹೇಳ್ತಾರೆ ಪ್ರಭುಜಿ. ನೋಡಿ ಹಿಂಗೆ ನೋಡಿ ರೈತರಿಗೆ ಮಾಡಿಸಿದಂತ ಶ್ಲೋಕ ಇದು. ಕರ್ಮ ಫಲಕ್ಕೆ ಬಲವಾಗಿ ಅಂಟ್ಕೋಬೇಡಿ, ಮಾಡೋ ಕರ್ತವ್ಯ ಮಾಡ್ಬೇಕಾಗತ್ತೆ. ಕೆಲವು ಬಹಳಷ್ಟು ನಮ್ ಕೈಯಲ್ಲಿ ಇಲ್ಲ, ತುಂಬಾ ಲಾಸ್ ಆಗುತ್ತೆ. ಅದಕ್ಕೇನೆ ಸರ್ಕಾರನು ಕೂಡ ನೋಡಿ ರೈತರಿಗೆ ಅಂತಂದ್ರೆ ಸ್ವಲ್ಪ ವಿಶೇಷವಾದಂತದ್ದು ರಿಯಾಯಿತಿಗಳನ್ನೇ ಕೊಡ್ಬೇಕು. ನೋಡಿ ಸಾಧ್ಯವಾದಷ್ಟು ಆರ್ಥಿಕ ಸಾಲಗಳು, ಸಹಾಯಗಳು, ನೋಡಿ ಕೆಲವು ಸತಿ ಸಾಲ ಮನ್ನಾ, ನೋಡಿ ಸಬ್ಸಿಡಿ, ನೋಡಿ ಈ ಬೆಳೆಗಳಿಗೆ ಒಂದು ಬೆಲೆ,
ನೋಡಿ ನಿಗದಿತ ಒಂದು ಬೆಲೆ ಅಂತ ಇರುತ್ತೆ. ಯಾರಾದ್ರೂ ಬೆಳೆದುಕೊಂಡು ಹೋದ್ರೆ ನೋಡಿ ಅವ್ರ ಪ್ರೈಸ್ ಅಂತ ಇರುತ್ತೆ. ನೋಡಿ ಹರೇ ಫಿಕ್ಸ್ಡ್ ಕೃಷ್ಣ ಪ್ರಭು, ಅವರು ಇದು ಬೆಳೆ ಬೆಳೆಯೋದು ಬಿಟ್ಟು ಅದು ಬಾಡಿಗೆ. ನೋಡಿ ಅದೊಂದು ಫಿಕ್ಸ್ಡ್ ಪ್ರೈಸ್ ಅಂತೆಲ್ಲ ಫಿಕ್ಸ್ ಮಾಡಿರ್ತಾರೆ, ಸಪೋರ್ಟಿಂಗ್ ಪ್ರೈಸ್ ಅಂತ ಎಲ್ಲ ಹೇಳ್ತಾರೆ. ನೋಡ್ರಿ ಈ ತರದ ಎಲ್ಲ ವಿಚಾರಗಳಿರ್ತವೆ ಪಾಪ. ನೋಡಿ ಹಂಗಾಗಿ ನೋಡಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ, ರಾಜಸ ಭಾವದವನು ಧಾರ್ಮಿಕ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವಾಗಲೂ ಕರ್ಮ ಫಲಾಪೇಕ್ಷೆಯನ್ನು ಇಟ್ಟುಕೊಂಡಿರುತ್ತಾನೆ. ಇಂದ್ರಿಯ ತೃಪ್ತಿಯೊಂದೇ ಅವನ ಬಯಕೆ. ಅವನ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳು ಹೀಗೆ ಕರ್ಮದಲ್ಲಿ ತೊಡಗಿರುತ್ತವೆ. ನೋಡ ಕರ್ಮ ಸಿಕ್ಕಾಕೊಂಡ್ಬಿಟ್ರೋ ಅದರಿಂದ ಆಚೆ ಬರೋದು ಕಷ್ಟ. ಯಾರು ಕರ್ಮ ಫಲಕ್ಕೆ ಅಂಟ್ಕೊಳಲ್ವೋ ನೋಡಿ ಅವನು ನೋಡಿ ನಿತ್ಯ ಮುಕ್ತ. ನೋಡಿ ಅವನು ನೋಡಿ ಅದನ್ನೇ ಹೇಳ್ತಾರೆ. ನೋಡಿ ಕೃಷ್ಣನ್ ಬಗ್ಗೆ ಹೇಳ್ತಾರೆ ಏನು, ಆತ ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ ಅಂತ ಅಲ್ವಾ. ನೋಡ್ರಿ ಹಂಗೆ ನೋಡಿ ನಿನ್ನೆ ಗುರು ಮಹಾರಾಜರು ಒಂದು ಸಾಲು ನೋಡಿ ಇಲ್ಲಿದೆ ಮೋಸ್ಟ್ಲಿ. ನೋಡಿ ಯಾರು ನೋಡಿ ಸಂಸಾರ ನೋಡಿ ನೋಡಿ ಸಂಸಾರಸ್ಥರು ಕೂಡ ಬ್ರಹ್ಮಚಾರಿಗಳು ಅಂತ ಒಂದು ಮಾತು ಹೇಳ್ತೀವಿ. ನೋಡಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಬದುಕ್ತಿರ್ತಾರೋ ನೋಡಿ ಅವರವರ ಬದುಕಿಗೆ ನಿಷ್ಠರಾಗಿರ್ತಾರೋ, ಅಂದ್ರೆ ಅವ್ರ ಕುಟುಂಬಕ್ಕೆ ನೋಡಿ ಅವರು ಕೂಡ ಬ್ರಹ್ಮಚಾರಿಗಳೇ ಅಂತ ಹೇಳುವಂತ ಒಂದು ಸಾಲು ಇತ್ತು ನಿನ್ನೆ ಗುರು ಮಹಾರಾಜರ ಒಂದು ಶ್ಲೋಕದಲ್ಲಿ. ನೋಡಿ ಹಂಗೆ ಗೃಹಸ್ಥರು ಕೂಡ ಬ್ರಹ್ಮಚಾರಿಗಳೇ ನೋಡಿ ಆ ಚೌಕಟ್ಟು ಒಳಗಡೆ ಇದ್ರೆ. ನೋಡಿ ಹಂಗೆ ವಿಚಾರಗಳು ನೋಡಿ ಹಂಗೆ 35ನೇ ಶ್ಲೋಕದಲ್ಲಿ ಹೇಳ್ತಾರೆ ಪ್ರಾರ್ಥನೆ, ಕನಸು ಕಾಣುವುದು ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳ ಆಚೆ ಹೋಗಲಾರದ ಬುದ್ಧಿ ಇಲ್ಲದ ಸಂಕಲ್ಪವು ತಾಮಸಿಕವಾದದ್ದು. ನೋಡಿ ಈ ತರದ್ದು ಕೂಡ ಇದೆ. ತಾಮಸಿಕವಾದದ್ದು ಯಾವುದು, ರಾಜಸಿಕವಾದದ್ದು ಯಾವುದು. ನೋಡಿ ಇವರು ಹಗಲು ಕನಸು ಕಾಣ್ತಿರ್ತಾರೆ. ನೋಡಿ ತಿರುಕನ ಕನಸು ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. ನೋಡಿ ಏನಾಗ್ಬಿಡುತ್ತೋ ಅರ್ಜುನನ ಈ ಎಲ್ಲ ಗುಣಲಕ್ಷಣಗಳು 35ನೇ ಶ್ಲೋಕದಲ್ಲಿ ನಾವು ಏನ್ ಕಾಣ್ತಿದ್ವೋ ಅದೆಲ್ಲವೂ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಕಾಣ್ಬೋದು. ನಾವು ಓದ್ಲಿಲ್ವೋ ಆ ವಿಚಾರಗಳು ಈಗ ಹಂಗೇ ಗಮನಿಸ್ಕೊಂಡ್ ಬಂದ್ವಲ್ವಾ. ವಿಷಾದ ನೋಡಿ ಕನಸು ಕಾಣೋದು, ಭಯ, ಶೋಕ, ವಿಷಾದ, ಮಾಯೆ ನೋಡಿ ಇವುಗಳ ಆಚೆ ಹೋಗಲಾರದೆ ಬುದ್ಧಿ ಇಲ್ಲದ ಸಂಕಲ್ಪವು ತಾಮಸಿಕವಾದದ್ದು. ನೋಡಿ ಈ ತರದ್ದು ಸಂಕಲ್ಪ ಮಾಡ್ಕೊಂಡು ನೋಡಿ ಭಯ ಪಟ್ಕೊಂಡು ಶೋಕದಿಂದ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗದೆ ನೋಡಿ ಹಿಂಗೇ ಒದ್ದಾಡೋರು ನೀವು ನೋಡಿರ್ತೀರಿ. ಕೆಲವರು ಶೋಕ ತುಂಬೋಗಿರುತ್ತೆ ಅವ್ರಿಗೆ, ಬಿಟ್ರೆ ಅಳ್ತಾರೆ ನೋಡಿ, ವಿಷಾದದಲ್ಲೇ ಇರ್ತಾರೆ ನೋಡಿ. ಹಿಂಗೆಲ್ಲ ಕಷ್ಟ. ಕೃಷ್ಣ ಪ್ರಜ್ಞೆಯಲ್ಲಿದ್ದವರು ನೋಡಿ ಈ ತರ ಭಯ, ಶೋಕ, ವಿಷಾದ ನೋಡಿ ಇವುಗಳಲ್ಲೆಲ್ಲ ಇರೋದಿಲ್ಲ. ಮಾಯೆ ನೋಡಿ ಕನಸು ಕಾಣೋದು ನೋಡಿ ಹಿಂಗೆಲ್ಲ ಇರೋದಿಲ್ಲ. ಮತ್ತೇನ್ ಮಾಡ್ತಾರೆ, ಏನ್ ಕೃಷ್ಣನ್ಗಿಷ್ಟನೋ ಅದು ಮಾಡ್ತಾರೆ ಅಷ್ಟೇ. ನೋಡಿ ಕೃಷ್ಣನ್ಗೆ ಏನ್ ಇಷ್ಟನೋ ಅದು ಮಾಡ್ತಾರೆ ನೋಡಿ. ಈ ಒಳಗೆ ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ. ಹಂಗೆ ಭಾವಾರ್ಥದಲ್ಲಿ ಹೇಳ್ತಾರೆ, ಸಾತ್ವಿಕ ಸ್ವಭಾವದ ಮನುಷ್ಯನು ಕನಸನ್ನೇ ಕಾಣುವುದಿಲ್ಲ ಎಂದು ನಿರ್ಧರಿಸಬಾರದು. ನೋಡಿ ಸಾತ್ವಿಕವಾದವನು ಕೂಡ ಕನಸು ಕಾಣ್ತಾನೆ. ಇಲ್ಲಿ ಸ್ವಪ್ನ ಎಂದರೆ ಅತಿನಿದ್ರೆ. ನೋಡಿ ಸ್ವಪ್ನ ಕಾಣುವುದು ಯಾವಾಗಲೂ ಉಂಟು. ಸಾತ್ವಿಕ, ರಾಜಸ ಅಥವಾ ತಾಮಸ ಯಾವುದೇ ಗುಣದಲ್ಲಿಯೂ ಸ್ವಪ್ನ ಕಾಣುವುದು ಸಹಜ ಘಟನೆ. ಆದರೆ ಕೆಲವರು ಅತಿನಿದ್ರೆಯನ್ನು ಬಿಡಲಾರರು, ಐಹಿಕ ವಸ್ತುಗಳನ್ನು ಸವಿಯುವ ಜಂಬವನ್ನು ಬಿಡಲಾರರು. ಅವರು ಸದಾ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಸ್ವಪ್ನವನ್ನೇ ಕಾಣುತ್ತಿರುತ್ತಾರೆ. ನೋಡಿ ಅರ್ಜುನ ಹೇಳ್ತಾನೆ, ಈ ಭೂಮಿನೆಲ್ಲ 3 ಲೋಕನು ಕೊಟ್ರೇನು ಕೂಡ ನನಗೆ ನೋಡಿ ಈ ಇವ್ರನ್ನ ಕೊಲ್ಲುವಂಥದ್ದು ಉಪಯೋಗ ಕಾಣೋದಿಲ್ಲ ನನಗೆ ಅಂತ ಹೇಳ್ತಾನೆ. ನೋಡಿ ಅದನ್ನು ಲಾರ್ಡ್ ಜೀಸಸ್ ಕ್ರೈಸ್ಟ್ ಬೈಬಲ್ ಅಲ್ಲಿ ಹಂಗೆ ಬರುತ್ತೆ ನೋಡಿ. ಅವತ್ತು ಗೂಗಲ್ ಸರ್ಚ್ ಮಾಡಿ ತೋರಿಸ್ದೆ ಏನಂತ ಇತ್ತಲ್ಲಿ. ಲಾರ್ಡ್ ಜೀಸಸ್ ಕ್ರೈಸ್ಟ್ಗೆ ಏನು ಅಂಶ ಸಿಗುತ್ತೆ, ಏನ್ ಸಿಗುತ್ತೆ, ಯಾರಾದ್ರೂ ಜ್ಞಾಪಕ ಇದೆಯಾ? ಏನಂತ ಬರುತ್ತೆ, ಯಾರಿಗೂ ಗೊತ್ತಿಲ್ವಾ? ನೋಡಿ ಇಲ್ಲಿ ಗೂಗಲ್ ಸರ್ಚ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಹಂಗೆ
ನೋಡಿ ಇಲ್ಲಿ ಗೂಗಲ್ ಸರ್ಚ್ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆನೆ. ಇಫ್ ಯು ಗಿವ್ ಮೀ ದ ಹೋಲ್ ವರ್ಲ್ಡ್, ಓಕೆ, ನೋಡಿ ಬೈಬಲ್ ಅಲ್ಲಿ ನೋಡಿ ಈ ತರ ಸಾಲ್ ಬರುತ್ತೆ ನೋಡಿ. ಇಫ್ ಯು ಗಿವ್ ದ ಹೋಲ್ ವರ್ಲ್ಡ್ and if I lose my own soul, what is the use ಅಂತ ಹೇಳ್ತಾನೆ. ನೋಡಿ ಈ ತರದ್ದು ಒಂದು ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ಮ್ಯಾಥ್ಯೂ? ಕಾಣ್ತಾ ಇದೆ. What does it profit a man to gain the whole world yet forfeit his soul? Is the Bible specifically found in Matthew 16:26, where Jesus poses this rhetorical question to emphasize that no earthly gain, such as wealth, power, or pleasure, is worth the eternal price of losing one's soul. The core idea is that eternal spiritual life is of infinitely greater value than any worldly possession or achievement. ಯಾರಾದ್ರೂ ಅನುವಾದ ಸ್ವಲ್ಪ ಮಾಡಿ ಹೇಳ್ತೀರಾ? ಅರ್ಥ ಮಾಡ್ಕೊಂಡವರು ಕನ್ನಡದಲ್ಲಿ ಹೇಳ್ತೀರಾ? ಯಾರಾದ್ರೂ ಸ್ವಲ್ಪ ಪ್ರಯತ್ನ ಪಡಿ. ಯಾರು ಇಲ್ವಾ? ಹರೇ ಕೃಷ್ಣ. ಇಷ್ಟೊಂದು ಬಡವರಾಗ್ಬಿಟ್ರೆ ನಾವು. ಒಂದು ಅನುವಾದ ಮಾಡಿ ಹೇಳೋರು ಯಾರು ಇಲ್ವಾ ಇಲ್ಲಿ? ಸಾರಿ. ನೋಡಿ ಇಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೇ ಗಳಿಸಿ ತನ್ನ ಆತ್ಮವನ್ನೇ ಕಳೆದುಕೊಂಡರೆ ಏನು ಪ್ರಯೋಜನ ಎಂಬ ವಾಕ್ಯವು ಬೈಬಲ್ ನಿಂದ ಬಂದಿದೆ. ಇದನ್ನು ನಿರ್ದಿಷ್ಟವಾಗಿ ಮಥಾಯ್, ಮಾರ್ಕ್ ಅಲ್ಲಿ ಕಾಣಬಹುದು. ಅಲ್ಲಿ ಯೇಸು ಈ ವಾಕ್ಚಾತುರ್ಯದ ಪ್ರಶ್ನೆಯನ್ನು ಮುಂದಿಡುತ್ತಾನೆ. ಸಂಪತ್ತು, ಅಧಿಕಾರ ಅಥವಾ ಸುಖದಂತ ಯಾವುದೇ ಐಹಿಕ ಲಾಭವು ಒಬ್ಬರ ಆತ್ಮವನ್ನು ಪಡೆದುಕೊಳ್ಳುವ ಶಾಶ್ವತ ಬೆಲೆಗೆ ಯೋಗ್ಯವಲ್ಲ ಎಂದು ಒತ್ತಿ ಹೇಳಲು ಯಾವುದೇ ಲೌಕಿಕ ಆಸ್ತಿ ಅಥವಾ ಸಾಧನೆಗಿಂತ ಶಾಶ್ವತ ಆಧ್ಯಾತ್ಮಿಕ ಜೀವನವು ಅಂತಿಮವಾಗಿ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಎಂಬುದು ಮುಖ್ಯ ಕಲ್ಪನೆ. ಕೃಷ್ಣ ನೋಡ್ರಿ ಹಿಂಗೆ ರೂಪಾದಲ್ಲಿ ಹೇಳ್ತಿದ್ರೆ ನೋಡು, ನಿದ್ರೆ ಬಗ್ಗೆ ಹೇಳ್ತಿದ್ದಾರೆ. ಆದರೆ ಕೆಲವರು ಅತಿ ನಿದ್ರೆಯನ್ನು ಬಿಡಲಾರರು, ಐಹಿಕ ವಸ್ತುಗಳನ್ನು ಸವಿಯ ಜಂಬವನ್ನು ಬಿಡಲಾರರು. ಅವರು ಸದಾ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಸ್ವಪ್ನವನ್ನೇ ಕಾಣುತ್ತಿರುತ್ತಾರೆ. ಅವರ ಪ್ರಾಣ, ಮನಸ್ಸು ಮತ್ತು ಇಂದ್ರಿಯಗಳು ಹೀಗೆ ನಿರತವಾಗಿರುತ್ತವೆ. ಇಂತಹವರಿಗೆ ತಾಮಸಿಕ ಸಂಕಲ್ಪವಿದೆ ಎಂದು ಭಾವಿಸಲಾಗುತ್ತದೆ. ಹರೇ ಕೃಷ್ಣ. ನೋಡ್ರಿ ಹಿಂಗೆ ತಾಮಸಿಕ ಆಗತ್ತೆ ನೋಡಿ ಈ ಸಂಕಲ್ಪಗಳು. ವಿಶೇಷವಾಗಿ ನೋಡಿ, ಕನಸು ಕಾಣೋದು, ಭಯ, ಶೋಕ, ವಿಷಾದ, ಮಾಯೆ, ಇವುಗಳ ಆಚೆನೆ ಹೋಗ್ಲಾರ್ದಂತ ಬುದ್ಧಿ ಇಲ್ಲದ ಸಂಕಲ್ಪ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಈ ವಿಷಯದಲ್ಲಿ ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಏನು ಪ್ರಶ್ನೆ ಇಲ್ಲದಿದ್ರೆ ಕಾರ್ಯಕ್ರಮ ಇಲ್ಲಿ ವಿರಾಮ ಕೊಡ್ತೀವಿ. ಶ್ವೇತಮತಿಗೆ ಕಾರ್ಯಕ್ರಮ ಮುಂದುವರಿಸಿ. ಹಾ ಪ್ರಭುಜಿ. ಹರೇ ಕೃಷ್ಣ. ಯಾರು ಇವತ್ತೇನು ಹೇಳಿಲ್ಲ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅದನ್ನ ನೀವೇನ್ ಮಾಡೋದು, ನಮ್ಮ ಕರ್ತವ್ಯ ಏನಿದೆಯೋ ಅದನ್ನ ಮಾಡಿ. ಹಾ ಪ್ರಭುಜಿ. ಹರೇ ಕೃಷ್ಣ. ಯಾವ್ದಾರ್ದು ಏನಾದ್ರು ವಿಶೇಷ ಕಾರ್ಯಕ್ರಮಗಳಿದಾವ ಮಾತಾಜಿ? ವಿಶೇಷ ದಿನಗಳಿದಾವ? ಮಾತಾಜಿ. ಹಾ ಪುಷ್ಪಲತಾ ಮಾತಾಜಿ. ಸೊಸೆದು ಡೆಲಿವರಿ ಟೈಮ್ ಕೊಟ್ಟಿದ್ದಾರೆ ಮಾತಾಜಿ. ಇವತ್ತೇನು ಬಂದು ಅಡ್ಮಿಟ್ ಆಗಕ್ಕೆ ಹೇಳಿದ್ದಾರೆ. ಹೆರಿಗೆ ಸುಸೂತ್ರವಾಗಿ ಆರೋಗ್ಯವಾಗಿ ಆಗ್ಲಿ ಅಂತ ಬ್ಲೆಸ್ಸಿಂಗ್ ಮಾಡಿ ಮಾತಾಜಿ. ಆಯ್ತು ಮಾತಾಜಿ, ಆಯ್ತು. ಹರೇ ಕೃಷ್ಣ. ಮತ್ತೆ ಏನಾದ್ರು ವಿಶೇಷಗಳಿದಾವ ಮಾತಾಜಿ? ಪ್ರಭುಜಿ ಹರೇ ಕೃಷ್ಣ. ಹಂಗೆ ಅವ್ರದ್ದು ಬರ್ತಡೇನು ಮಾತಾಜಿ, ಸೊಸೆದು. ಯಾವತ್ತು ಮಾತಾಜಿ? ನೆನ್ನೆ ತಾನೇ ಆಯ್ತು. ಹೇಳ್ಬೇಕಲ್ಲ ಮಾತಾಜಿ. ಹರೇ ಕೃಷ್ಣ. ನಂದು ಇತ್ತು, ದಸರಾ ಫಸ್ಟ್ ದಿವಸನೇ ಇತ್ತು. ಮತ್ತದೇ ಸ್ವಲ್ಪ ಹೆಸರುಗಳು ಮುಂಚೆನೆ ಕೊಟ್ರೆ ಆಯ್ತು ಮಾತಾಜಿ. ದೀಪಿಕಾ ಅಂತ ಮಾತಾಜಿ.
ದೀಪಿಕಾ. ಹಾ ಮಾತಾಜಿ, ದೀಪಿಕಾ. ಹಾ ಮಾತಾಜಿ, ನಿನ್ನೆ ದೀಪಿಕಾ ಮಾತಾಜಿದು ಹುಟ್ಟು ಹಬ್ಬ, ಮತ್ತೆ ಇವತ್ತು ಅವ್ರದ್ದು ಡೆಲಿವರಿ ಇದೆ. ಹಂಗಾಗಿ ಆ ಮಗು ತಾಯಿ ಎಲ್ಲರೂ ಚೆನ್ನಾಗಿ ಇರ್ಲಿ ಅಂತ ತಾಯಿ ಮಕ್ಕಳು ಎಲ್ಲರೂ 3 ಸತಿ ಹರೇ ಕೃಷ್ಣ ಮಂತ್ರ ಹೇಳೋಣ. ಹಂಗೆ ಎಲ್ಲಾ ಭಕ್ತರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಆರೋಗ್ಯವಾಗಿರ್ಲಿ ಅಂತ ಎಲ್ಲರೂ 3 ಸತಿ ಅನ್ಮ್ಯೂಟ್ ಮಾಡ್ಕೊಂಡು ಹರೇ ಕೃಷ್ಣ ಮಂತ್ರ ಹೇಳಿ ಮಾತಾಜಿ ಪ್ಲೀಸ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ರಾಮ 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 ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ 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 ರಾಮ ಹರೇ ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಪ್ರಭುಜಿ ಎಲ್ಲರಿಗೂ ಧನ್ಯವಾದಗಳು, ದಂಡೋತ್ನ. ಇವಾಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡೋತ್ನ. ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೇಭ್ಯೋ ಜಯ ಗುರು ಮಹಾರಾಜ್.